ವೀಕ್ಷಕ ನಮಸ್ಕಾರ. ಇವತ್ತು ನಾನೊಂದು ದೇವಸ್ಥಾನದಲ್ಲಿದ್ದೀನಿ. ಆ ದೇವಸ್ಥಾನ ಇಡೀ ರಾಜ್ಯ ಕಂಡಂತ ದೇವಸ್ಥಾನ. ಬನ್ನೂರು ಹೋಬಳಿ ಅರವಟ್ಟಿಗೆ ಕೊಪ್ಪಲು ಮತ್ತು ಕೊಡ್ಗಳಿ ಗ್ರಾಮದ ಎರಡೂ ಜೋಡಿಗಳ ಗ್ರಾಮದ ಆಸ್ತಿ ಅಂತಾನೆ ಹೇಳ್ಬೋದು ಈ ದೇವಸ್ಥಾನ. ಆ ದೇವಸ್ಥಾನದ ಬಗ್ಗೆ ಪ್ರತಿ ವರ್ಷ ನಾನು ಅತಿ ಹೆಚ್ಚು ಸುದ್ದಿ ಮಾಡ್ತಾನೆ ಇರ್ತೀನಿ. ಮತ್ತೆ ಮಹದೇಶ್ವರರು ಇಲ್ಲಿ ಪಾದಾರ್ಪಣೆ ಮಾಡದ ಹೋದಂತಹ ದೇವಸ್ಥಾನ ಅದು ಅರವಟ್ಟಿಗೆ ಕೊಪ್ಪಲು ಮತ್ತು ಕೊಡಗಳಿ ಗ್ರಾಮದ ಎರಡೂ ಜೋಡಿ ಗ್ರಾಮಗಳ ಸಾಮರಸ್ಯದ ಪ್ರತೀಕವಾದಂಥ ಈ ದೇವಸ್ಥಾನ ನೀವೇನು ನೋಡ್ತಿದ್ದೀರಾ, ಮಹದೇಶ್ವರ ದೇವಸ್ಥಾನ. ಯಾಕೆ ಇದನ್ನು ನಿಮ್ಗೆ ತೋರಿಸ್ತಾ ಇದೀನಿ ಅಂದರೆ, ಮೊನ್ನೆ ರಾತ್ರಿ ತಡರಾತ್ರಿ ಮೊನ್ನೆ ಆದಂತಹ 2 ಗಂಟೆ 2:30 ಸಮಯದಲ್ಲಿ, ಮಧ್ಯರಾತ್ರಿ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಕಳ್ಳರು ನುಗ್ಗಿ ಕಳ್ತನ ಮಾಡಿದರೆ ಚಿನ್ನ ಮತ್ತು ಬೆಳ್ಳಿ. ನಿಜವೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ವಿಚಾರ, ನನಗೂ ಕೂಡ ಗೊತ್ತಿರಲಿಲ್ಲ. ಆಕಸ್ಮಿಕವಾಗಿ ಸಾರ್ವಜನಿಕರು ಒಂದಷ್ಟು ಜನ ನನಗೆ ಪರಿಚಯ ಇರೋರು ವಿಚಾರಗಳನ್ನ ಮುಟ್ಟಿಸ್ತಾ ಇರ್ತಾರೆ, ಆ ಗ್ರಾಮಗಳಲ್ಲಿ ಏನೇನಾಗುತ್ತೆ ಅಂತ. ಆ ಒಂದು ವಿಚಾರವಾಗಿ ನನಗೆ ಗೊತ್ತಿರುವಂಥದ್ದು. ಹಾಗೆಯೇ ನಿನ್ನೆ FIR ಆಗಿ ಇವತ್ತು FIR ತಲುಪಿದೆ ಮಾಧ್ಯಮಗಳಿಗೆ. ಜೊತೆಗೆ ನನಗೂ ಕೂಡ FIR ತೊಗೊಂಡಿದ್ದು ಆನ್ಲೈನಲ್ಲಿ, ಮಾಧ್ಯಮ ಕೂಡ ಕಳಿಸಿದ್ದೀನಿ, ಹಲವಾರು ಮಾಧ್ಯಮಗಳಿಗೆ ಬರುತ್ತೆ. ಜೊತೆಗೆ ನಾ ಏನು ನೋಡ್ತಾ ಇದ್ದೀನಿ ಇಲ್ಲಿ, ಈ ಒಂದು ಮಹದೇಶ್ವರ ದೇವಸ್ಥಾನ ಅಂತಂದರೆ ಲಕ್ಷಾಂತರ ಜನ ಸೇರ್ತಾರೆ. ಸರಿಸುಮಾರು 12 ದಿನಗಳ ಕಾಲ ಪ್ರತಿ ವರ್ಷ ಕೂಡ ಈ ಒಂದು ದೇವಸ್ಥಾನದಲ್ಲಿ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ಎರಡೂ ಗ್ರಾಮಗಳು. ನಿಜವಾಗ್ಲೂ ಒಂದು ಬೇಜಾರಾಗೋ ಸಂಗತಿ ಅಂದರೆ, ಈ ದೇವಸ್ಥಾನದಲ್ಲಿ 2ನೇ ಬಾರಿ ಕಳ್ತನಕ್ಕೆ, ಫಸ್ಟ್ ಒಂದ್ಸರಿ ಕಳ್ತನಕ್ಕೆ ಪ್ರಯತ್ನ ಪಟ್ಟಿದ್ರು, ಈ ಸರಿ ಪರಿಪೂರ್ಣವಾಗಿ ಕಳ್ತನ ಮಾಡಿಬಿಟ್ಟಿದ್ದಾರೆ. ಚಿನ್ನ ಮತ್ತು ಬೆಳ್ಳಿ ಸರಿಸುಮಾರು 20 ಲಕ್ಷದ ಅಷ್ಟು ಚಿನ್ನ ಮತ್ತು ಬೆಳ್ಳಿನ ಕದ್ದೊಯ್ದಿರೋದು. ಚಿನ್ನದ ರುದ್ರಾಕ್ಷಿ ಥರ ಇರುತ್ತಲ್ಲ, ಆ ದೇವರ ರುದ್ರಾಕ್ಷಿ ಥರ ಇರುವಂಥದ್ದು, ಮತ್ತು ಬೆಳ್ಳಿಯ ಕಿರೀಟ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಈ ಒಂದಷ್ಟು ಸಾರ್ವಜನಿಕ ಹೇಳಿಕೆಗಳು ಕೂಡ ನಾನು ತಗೊಂಡಿದ್ದೀನಿ. ಸುಮ್ಮನೆ ಬಂದು ಸುದ್ದಿ ಮಾಡೋಕ್ಕಾಗಲ್ಲ, ಸಾರ್ವಜನಿಕ ಹೇಳಿಕೆ ತಗೊಂಡಿದ್ದೀನಿ, FIR ಕಾಪಿ ಕೂಡ ನಾನು ತಗೊಂಡಿದ್ದೀನಿ. ಜೊತೆಗೆ ನಿಮ್ಗೆ ಯಾವ ಥರ ಆಯಿತು ಏನಾಯಿತು ಅಂತ ಏನು ಸಾರ್ವಜನಿಕರು ಹೇಳಿದಂತಹ, ಸಾರ್ವಜನಿಕರು ಅಂತಂದರೆ ಗ್ರಾಮದ ಯಜಮಾನರುಗಳು ಮುಖ್ಯವಾಗಿ ವಿಚಾರ ಗೊತ್ತಿರುವಂಥವ್ರು, ಮತ್ತು ಈ ದೇವಸ್ಥಾನದ ಗುಡ್ಡಪ್ಪವರು ಕೂಡ ಆ ವಿಚಾರನ ಹೇಳಿದ್ದದ್ದು. ಒಂದು ಭಯ ಆಗೋ ವಿಚಾರ ಏನು ಅಂದರೆ, ಇವತ್ತು ಇಷ್ಟು ಕಳ್ತನಗಳಾಗ್ತಾ ಇದೆಯಲ್ಲ, ಇದಕ್ಕೆ ಕಡಿವಾಣ ಇಲ್ವಾ ಅನ್ನೋದು ಸಾರ್ವಜನಿಕ ಪ್ರಶ್ನೆ ಆಗಿರುತ್ತೆ. ಮತ್ತು ಇಲ್ಲಿ ಒಂದು ಮನೆ ಕೂಡ ಇದೆ, ಅಂದರೆ ಏನು ತಳಿಗೆ ಮನೆ, ಅದು ತಳಿಗೆ ಮನೆ ಕೂಡ ಇದೆ. ಆ ತಳಿಗೆ ಮನೆಯಲ್ಲಿ ಒಂದಷ್ಟು 4 ಜನ ಇದ್ರ, 2 ಮಲಗಿದ್ರಂತೆ. ಪಾಪ ಅವ್ರಿಗೂ ಕೂಡ ಗೊತ್ತಿಲ್ಲ ಅವರು ಬಂದಿರೋದೇನು. ಹೆಲ್ಮೆಟ್ ಧರಿಸಿ ಇಬ್ರು ಕಳ್ಳರುಗಳು ಹೆಲ್ಮೆಟ್ ಧರಿಸಿ ಬಂದಂತಹ ತಳಿಗೆ ಮನೆಯಲ್ಲಿ ಕೂಡ 2 ಮಲಗಿರ್ತಾರೆ, ಗೊತ್ತಿಲ್ಲ ಅವ್ರಿಗೆ. ಈ ಮಹದೇಶ್ವರ ದೇವಸ್ಥಾನದಲ್ಲಿ ತುಂಬಾ ಗೋಡೆ ನಿಮ್ಗೆ ತೋರಿಸ್ತೀನಿ, ಗೋಡೆ ತುಂಬಾ ದೊಡ್ಡದಾಗಿದೆ. ಆ ಗೋಡೆ ಆರಿ ದುಮ್ಕಿ ಅದನ್ನ ಒಂದ್ ಕಡೆ ಎಲ್ಲೋ ಅವ್ರಿಗೆ ಜಾಗ ಸಿಕ್ಕಿದೆ ಇಳಿಯೋದಕ್ಕೆ. ಹಾಗಾಗಿ ಈ ಒಂದು ದೇವಸ್ಥಾನದಲ್ಲಿ ಕಳ್ಳತನ ಆಗಿರೋದು ಮೊನ್ನೆ ರಾತ್ರಿ ಮಧ್ಯರಾತ್ರಿ ಆದಂತ ಕಳ್ಳತನ. ನನಗೆ ನಿನ್ನೆ ಗೊತ್ತಾಗುತ್ತೆ, ಹಾಗಾಗಿ ನಿನ್ನೆ ರಾತ್ರಿ ಗೊತ್ತಾಗುತ್ತೆ ನನಗೆ. ಇವತ್ತು ಸಂಜೆ ದೇವಸ್ಥಾನಕ್ಕೆ ಪೂಜೆಗೆ ಅರ್ಚಕರು ಬರ್ತಾರೆ, ಹಾಗಾಗಿ ನಾನು ಈಗ ಸುದ್ದಿ ಮಾಡ್ತಾ ಇದ್ದೀನಿ. ನಿಜವೂ ಬೇಜಾರಾಗೋ ಸಂಗತಿ, ಇವತ್ತು ಹಿಂದೂ ದೇವಸ್ಥಾನಗಳು ಯಾಕೆ ಟಾರ್ಗೆಟ್ ಆಗ್ತಾ ಇದೆ ಅನ್ನೋದು ಕೂಡ ಒಂದು ಕಡೆ. ಆದರೆ ಇವತ್ತು ಭದ್ರತೆ ವೈಫಲ್ಯಗಳು ಕಾಣ್ತಾ ಇದೆ. ಹಾಗೆಯೇ ಅಧಿಕಾರಿಗಳ ಇಂಟೆಲಿಜೆನ್ಸಿ ಅಧಿಕಾರಿಗಳು, ನಮ್ದೆಲ್ಲ ನೀವು ಟ್ರ್ಯಾಕ್ ಮಾಡ್ತೀರಾ, ನಮ್ಮ ಫೋನ್ ಟ್ರ್ಯಾಕ್ ಮಾಡ್ತೀರಾ, ನಮ್ಮ ಸೋಷಿಯಲ್ ಮೀಡಿಯಾ ಟ್ರ್ಯಾಕ್ ಮಾಡ್ತೀರಾ, ಇಲ್ದಿರೋ FIRಗಳು ಹಾಕ್ತೀರಾ. ಅದೇ ಥರ ಇವತ್ತೇನು ಕಳ್ಳರು ಕದ್ದಂತಹ ಚಿನ್ನ ಬೆಳ್ಳಿಗಳು ಎಲ್ಲೆಲ್ಲಿ ಮಾರಾಟ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು. ಒಂದ್ ಕಡೆ ನನಗೆ ಗೊತ್ತಿರೋ ಥರ ಫಸ್ಟು ಈ ಗೋಲ್ಡ್ನ ತಗೊಳ್ಳೋವಂಥವ್ರ ಹತ್ರ, ಕರಗಿಸೋರ ಹತ್ರ ಆ ಚಿನ್ನ ಬೆಳ್ಳಿಗೆ ಹೋಗುತ್ತೆ. ಅದು ಸಿಟಿಲಾಗಿರ್ಬೋದು, ನಗರ ಪ್ರದೇಶಗಳಾಗಿರ್ಬೋದು, ಗ್ರಾಮೀಣ ಪ್ರದೇಶಗಳಾಗಿರ್ಬೋದು, ಮತ್ತೆ ಕೆಲವೊಂದು ಮಾರ್ವಾಡಿ ಅಂಗಡಿಗಳಲ್ಲಿ ಮಾರಾಟ ಕೂಡ ಆಗುತ್ತೆ. ಜೊತೆಗೆ ಅದನ್ನ ತಗೊಳ್ಬಾರ್ದು. ಆ ಥರದ ಇದ್ದಾಗ ದೇವಸ್ಥಾನದಂತೂ ಗೊತ್ತಾದ್ಮೇಲೆ ತಗೊಳ್ಬಾರ್ದು. ಮುಖ್ಯವಾಗಿ ಅಂಥವ್ರೆ ಅವ್ರಿಗೆ ಪೊಲೀಸ್ ಇಲಾಖೆಗೆ ಹಿಡ್ಕೊಡ್ಬೇಕಂತವ್ರು. ಆ ಕೆಲಸ ಆಗಲ್ಲ ಬಿಡಿ ನಮ್ಮ ರಾಜ್ಯದಲ್ಲಿ. ಆದರೆ ನಿಮ್ಗೆ ಯಾವ ಥರ ಆಯಿತು ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ದೇವಸ್ಥಾನ ಬಂದು, ಇದು ದೇವಸ್ಥಾನದ ಆವರಣ. ಈ ದೇವಸ್ಥಾನದ ಆವರಣದಲ್ಲಿ ನೋಡಿ, ಆ ಕಡೆ ಬಾಗಿಲಿದೆಯಲ್ಲ, ಆ ಬಾಗಿಲು ಕೂಡ ನಿಮ್ಗೆ ತೋರಿಸ್ತೀನಿ. ಆ ಬಾಗಿಲನ್ನ ಹತ್ಕೊಂಡು ನೋಡಿ, ಅದು ಏಣಿ ತರ ಇದೆ, ಅವ್ರಿಗೆ ಗೊತ್ತು, ಏಣಿ ತರ ಇದೆ. ಹತ್ಕೊಂಡು ಆ ಗೋಡೆ ಮೇಲೆ ಬಂದವ್ರೆ. ಏನು ಎದುರುಗಡೆ ಕಾಣ್ತಾ ಇದೆ ಅಲ್ಲಿ ಆ ಮಸಿ ಆಗಿರೋಂಥ ಗೋಡೆ, ಅದು ಪಂಜಿನ ಪೂಜೆ ಮಾಡಿದ್ಮೇಲೆ ಅಲ್ಲಿ ಹಾಕುವಂತ ಒಂದು ಪ್ರತೀಕ ಇರುತ್ತೆ. ಕೊಂಡದ ಅದು ಒಂದು ಜಾಗ, ಅದು ಕೊಂಡ ಹಾಕೋ ಜಾಗದ ಮೇಲೆ ಅಲ್ಲಿಂದ ಹತ್ಕೊಂಡು ಬಂದು ಅಲ್ಲಿಂದ ಒಳಗೆ ಬಂದು ಇಲ್ಲಿರುವಂತ ಬೀಗನ ಹೊಡೆದಿರುವಂಥದ್ದು. ಇದು ಯಾಕೆ ಇಷ್ಟೊತ್ತು ಮೌಲ್ಯ, ನೀವು ಅನ್ಕೋಬಹುದು ಯಾಕೆ ಇಷ್ಟು ಮೌಲ್ಯದ ಚಿನ್ನ ಬೆಳ್ಳಿನ ಇಲ್ಲಿ ಇಟ್ಟಿದ್ರು, ಬೇರೆ ಕಡೆ ಇಡ್ಬೋದಾಯ್ತು ಅಂತ. ಇಲ್ಲ, ಈ ಗ್ರಾಮ ಮತ್ತೆ ಕೊಡಗಳ್ಳಿ ಗ್ರಾಮ, ಅರವಟ್ಟಿಗೆ ಕೊಪ್ಪಲು ಗ್ರಾಮ, 2 ಗ್ರಾಮ ಜೋಡಿ ಗ್ರಾಮ ಏನ್ ಮಾಡುತ್ತೆ, ಒಂದ್ ಕಡೆ ಗದ್ದಿಗೆ ಇದೆ, ದೇವಸ್ಥಾನದ ಗದ್ದಿಗೆ ಇದೆ ಕೊಡಗಳ್ಳಿ ಗ್ರಾಮದಲ್ಲಿ. ಆ ಗದ್ದಿಗೆನಲ್ಲಿ ಆ ಒಂದು ಚಿನ್ನಾಭರಣ ಇಡ್ತಾ ಇದ್ರು ದೇವ್ರದ್ದು. ಏನು ಪೂಜೆಗಳು ಬಂದಾಗ ತಗೊಂಡ್ಬರ್ತಿದ್ರು, ಮತ್ತೆ ತಗೊಂಡೋಗಿ ಅಲ್ಲಿ ಇಡ್ತಿದ್ರು.
ಆ ಗದ್ದಿಗೆನ ಹೊಸದಾಗಿ ಪುನಃ ಉದ್ಧಾರಣೆ ಮಾಡೋಕ್ಕೆ ಮತ್ತೆ ಅದನ್ನ ರೆಡಿ ಮಾಡೋಕ್ಕೆ. ಹಾಗಾಗಿ ಅದನ್ನ ದೇವರಿಗೆ ಇಲ್ಲಿ ಇಡೋಣ ಅಂದ್ಬಿಟ್ಟು ತಗೊಂಬಂದು ಇಲ್ಲಿಟ್ಟಿದ್ರು. ಯಾರೋ ಕಳ್ಳರು ನೋಡ್ಕೊಂಡಿದ್ದು ಅಂತವ್ರು ಏನು ಮಾಡೋರೆ, ಅದನ್ನ ಮೊನ್ನೆ ರಾತ್ರಿ ಕದ್ದಿರೋಂಥದ್ದು. ಒಂದು ವಿಚಾರ ಏನು ಅಂದ್ರೆ, ಏನು ಗದ್ದಿಗೆನ ರೆಡಿ ಮಾಡಿಸ್ಬೇಕು ಅಂತಾಗ ಅಲ್ಲಿದ್ದಂಥ ಒಡವೆ ಇಲ್ಲಿ ತಗೊಂಬಂದಿಟ್ಟು ಪೂಜೆ ಮಾಡ್ತಿದ್ದಾಗ ಈ ಆಗಿರೋಂಥ ಅವಘಡ ಇದು. ಮತ್ತೆ ಇಲ್ಲಿ ಕೂಡ ನೋಡಿ, ಇಲ್ಲೊಂದು ತಳಗೆ ಮನೆ ಕೂಡ ಇದೆ, ನಿಮಗೆ ತೋರಿಸ್ತೀನಿ ಈಗ. ನೋಡಿ, ಇಲ್ಲೊಂದು ತಳಗೆ ಮನೆ ಇದೆ. ಈ ತಳಗೆ ಮನೆಯಲ್ಲಿ ಯಾರು ಒಬ್ರು ಇದ್ದೇ ಇರ್ತಾರೆ. ಯಾಕೆ ಬೆಳಗಿನ ಜಾವ ಅಷ್ಟೊತ್ತಿಗೆ ಸುಪ್ರಭಾತ ಆಗ್ತಿದ್ದೀರಾ ಸರ್? ಏನಿಲ್ಲ, ಬೆಳಗಿನ ನೋಡಿ ಇಲ್ಲಿ ತಾವು ನೋಡ್ತಿರೋಂಥದ್ದು ಕೊನೆಯಲ್ಲಿರುವಂಥದ್ದು ಅದೊಂದು ಡ್ರಮ್ ಇದೆಯಲ್ಲ, ಅಲ್ಲಿ ತಳಗೆ ಮನೆ ಇರುತ್ತೆ. ಅಲ್ಲೊಬ್ರು ವಯಸ್ಸಾದ ವೃದ್ಧರು ಇರ್ತಾರೆ, ಹೆಣ್ಣು ಮಹಿಳೆ ಮತ್ತೆ ಒಬ್ರು ಹುಡುಗರು ಕೂಡ ಇರ್ತಾರೆ. ಅವ್ರು ಅಲ್ಲೇ ವಾಸ ಇರ್ತಾರೆ. ಮತ್ತೆ ತಾವೇನು ನೋಡ್ತಾ ಇದ್ರೆ ಇದು ಅಲ್ಲಿರುವಂಥದ್ದು. ಅವರು ಕೂಡ ಎಚ್ಚರ ಆಗಿಲ್ಲ, ಬೀಗ ಒಡೆದಾಗ್ಲೂ ಕೂಡ ಅವ್ರಿಗೆ ಎಚ್ಚರ ಆಗಿಲ್ಲ. ಸಾಮಾನ್ಯವಾಗಿ ಮಧ್ಯರಾತ್ರಿಯಿಂದ 2 ಗಂಟೆ 3 ಗಂಟೆಯಲ್ಲಿ ಒಳ್ಳೆ ನಿದ್ದೆ ಇರುತ್ತೆ. ಹಾಗಾಗಿ ಜನಗಳು ಯಾರು ಕೂಡ ಗೊತ್ತಾಗಲ್ಲ ಒಂದು ವಿಚಾರ. ತಾವೇನು ನೋಡ್ತೀರಿ, ಇಷ್ಟು ದೊಡ್ಡ ಒಂದು ದೇವಸ್ಥಾನದ ಆವರಣ ನಾವೇನು ನೋಡ್ತಾ ಇದೀವಿ. ಈ ದೇವಸ್ಥಾನ ಆವರಣ ಅವ್ರಿಗೆ ಏನು ಪ್ಲಸ್ ಪಾಯಿಂಟು ಅಂತಂದರೆ, ನೋಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಏನು ಒಂದು ಈ ಗೇಟ್ ಇದೆ, ಈ ಗೇಟೇ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಕಳ್ಳರಿಗೆ, ಕದೀಮ್ರಿಗೆ. ತಾವೇನು ನೋಡ್ತಿದ್ದೀರಾ, ಈ ಗೇಟ್ನ ಹತ್ಕೊಂಡು ತಾವು ನೋಡ್ತಿರೋಂಥ ಈ ಗೇಟ್ ಏನಿದೆ ನೋಡಿ, ಈ ಗೇಟು ಸುಲಭವಾಗಿ ಹತ್ಬೋದು ಅವರು ಕಳ್ಳರು. ನೋಡಿ ಇಲ್ಲಿದೆಯಲ್ಲ, ಈ ಗೇಟ್ನ ಹತ್ಕೊಂಡು ಇಲ್ಲಿ ಬಂದಿದ್ದಾರೆ. ಈ ಹತ್ತೊಂದು ಗೇಟ್ನ ಬಂದು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಂದ ಇಲ್ಲಿ ಇಳಿದವ್ರೆ. ಇಲ್ಲಿ ಇಳ್ಕೊಂಡ್ಬಂದು ಹೆಲ್ಮೆಟ್ ಹಾಕೊಂಡಿದ್ದಾರೆ. ಇಲ್ಲಿ CC ಕ್ಯಾಮ್ರಾ ಇದೆ. ಇಲ್ಲಿ ದೇವಸ್ಥಾನದ ಆವರಣದ CC ಕ್ಯಾಮ್ರಾ ಇದೆ. 15 ನಿಮಿಷ CC ಕ್ಯಾಮ್ರಾ ಅದಲ್ಲಿ ಅದು ರೆಕಾರ್ಡ್ ಆಗಿದೆಯಲ್ಲ ಸರ್? ರೆಕಾರ್ಡ್ ಆಗಿದೆ ಅಂತ 15 ನಿಮಿಷ ರೆಕಾರ್ಡ್ ಆಗಿದೆ. ಹೆಲ್ಮೆಟ್ ಹಾಕಿದ್ರು ಇಬ್ರು. ಏನು ವಯಸ್ಸು ಹೆಂಗೆ ಸರ್? ಯುವಕರ ವಯಸ್ಸಾಗಿತ್ತ? 25-26 ವರ್ಷ ಹೊರ ಆಸುಪಾಸು ಅಂತೆ. ಹಾಗಾಗಿ ಆ ಹುಡುಗರು ಯುವಕರು ಕದ್ದಿರೋಂಥದ್ದು ಹೆಲ್ಮೆಟ್ ಹಾಕೊಂಡ್ಬಂದು CC ಕ್ಯಾಮ್ರಾಗಳನ್ನ ಮೊದಲು ಡೈರೆಕ್ಷನ್ ಚೇಂಜ್ ಮಾಡಿ, CC ಕ್ಯಾಮ್ರಾದು ಡೈರೆಕ್ಷನ್ ಚೇಂಜ್ ಮಾಡಿ. ನೋಡಿ ಇಲ್ಲೂ ಇದೆ CC ಕ್ಯಾಮ್ರಾ, ನಿಮ್ಗೆ ತೋರಿಸ್ತೀನಿ. ನೋಡಿ ಇಲ್ಲಿದೆ CC ಕ್ಯಾಮ್ರಾ, ನೀವು ನೋಡ್ತಾ ಇದ್ದೀರಿ. ನೋಡಿ ಇಲ್ಲಿದೆ CC ಕ್ಯಾಮ್ರಾ. ಈ CC ಕ್ಯಾಮ್ರಾ ಯಾವ ಸರ್? CC ಕ್ಯಾಮ್ರಾ ಡೈರೆಕ್ಷನ್ ಇದು ಚೇಂಜ್ ಮಾಡಿದ್ರಾ? ಸರ್, ಇದು ಡಿಸ್ಲೋಕೇಟ್ ಮಾಡಿದ್ರು ಸರ್. ಏನ ಮೇಲ್ಗಡೆಗೆ ಇದು ಮಾಡಿ ಮೇಲಿಗೆ ಮಾಡ್ಬಿಡಿ, ಅಂದ್ರೆ ಡೈವರ್ಟ್ ಮಾಡಿದ್ರು. CC ಕ್ಯಾಮ್ರಾ ಡೈವರ್ಟ್ ಮಾಡ್ತಾರೆ. ಇಲ್ಲಿಂದ ಬಂದಾಗ ಇದೇ ಮೇನ್ ಕ್ಯಾಮ್ರಾ ಅಂದ್ರಿಂದ CC ಕ್ಯಾಮ್ರಾ ಡೈವರ್ಟ್ ಮಾಡ್ತಾರೆ. ಮತ್ತೆ ಇದು ಗರ್ಭಗುಡಿ, ಮುಂದೆ ತೋರಿಸ್ತೀನಿ. ಇದೆಲ್ಲ ಹೊರಾಂಗಣ. ಇದು ಏನು ನೋಡ್ತಾ ಇದ್ರೆ ನೀವು, ಬನ್ನೂರು ಹೋಬಳಿ, ಟಿ.ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಬನ್ನೂರು ಹೋಬಳಿಯ ಅರವಟ್ಟಿಗೆ ಕೊಪ್ಪಲು ಮತ್ತೆ ಕೊಡ್ಗಳಿ ಗ್ರಾಮದ ಜೋಡಿ ಗ್ರಾಮದ ಅತಿ ಬಹಳ ಅದ್ಭುತಪೂರ್ವವಾದಂಥ ಜಾತ್ರೆ ನಡೆಯುವಂಥ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದು, ಹಾಗೇನೆ ಧಾರ್ಮಿಕ ಹಿನ್ನೆಲೆ ಇರುವಂಥ ಒಂದು ಜಾಗ ಇಲ್ಲಿ. ಈ ಒಂದು ದೇವಸ್ಥಾನ ಶಕ್ತಿಯುತವಾದಂಥ ದೇವಸ್ಥಾನ ಕೂಡ ಇದು. ಹಾಗೆ ಇಲ್ಲಿ ಬರ್ತಾರೆ ಅವರು. ಇಲ್ಲಿ ಬಂದು ನೋಡಿ, ಇಲ್ಲೂ ಒಂದು CC ಕ್ಯಾಮ್ರಾ ಇದೆ. ನೋಡಿ ಇಲ್ಲಿ ಮೇಲ್ಗಡೆ ಒಂದು CC ಕ್ಯಾಮ್ರಾ ಇದೆ. ಗರ್ಭಗುಡಿಯ ಮುಂಭಾಗ CC ಕ್ಯಾಮ್ರಾ ಇದೆ. ನೋಡಿ ಇಲ್ಲಿ ನೋಡಿ ಮೇಲ್ಗಡೆ ಇದೆ CC ಕ್ಯಾಮ್ರಾ. ಏನು ಇಲ್ಲಿ ನೋಡ್ತಾ ಇದೀವಿ, ಈ CC ಕ್ಯಾಮ್ರಾ ಇದೆಯಲ್ಲ, ಇದು ಕೂಡ CC ಕ್ಯಾಮ್ರಾ ಮೇಲ್ ಮಾಡ್ಬಿಟ್ಟಿರ್ತಾರೆ. ನೋಡಿ ಅವ್ರು ಯಾವ ತರ ಐಡಿಯಾ ಮಾಡಿರ್ತಾರೆ ಅಂದ್ರೆ, CC ಕ್ಯಾಮ್ರಾ ಮೇಲ್ ಮಾಡಿದ್ರೆ ಸೀದಾ ಈಗ CC ಕ್ಯಾಮ್ರಾ ಮೇಲ್ ಮಾಡಿದ ತಕ್ಷಣ ಗರ್ಭಗುಡಿ ಅಂತ ಬೀಗ ಒಡೆದು ಎದುರುಗಡೆ ಗರ್ಭಗುಡಿ ಇದೆ, ದೇವಸ್ಥಾನದ ಗರ್ಭಗುಡಿ. ಇದ್ದಂತಹ ಚಿನ್ನ ಮತ್ತೆ ಬೆಳ್ಳಿ ಎರಡು ಕೂಡ ಸರಿಸುಮಾರು 20 ಲಕ್ಷ ಆಗುತ್ತೆ. 20 ಲಕ್ಷಕ್ಕೆ ಬೆಲೆ ಬಾಳುವಂತ ಒಂದು ಚಿನ್ನ ಬೆಳ್ಳಿಯ ದೇವರ ಮೇಲೆ ಇದ್ದಂತ ಒಡವೆನ ಕದ್ಕೊಂಡು ಹೋಗಿರುವಂತದ್ದು. ಉಂಡಿ ಏನ್ ಮುಟ್ಟಿಲ್ಲಲ್ಲ ಸರ್? ಉಂಡಿನೂ ತೆಗ್ದಿದ್ದೀರಾ? ಉಂಡಿನೂ ಕೂಡ ತೆಗ್ದಿರಂತೆ. ಒಂದೇ ನೋಡಿ, ಇವತ್ತು ಕಳ್ಳರ ಕೈ ಚಳಕ ಯಾವ ತರ ಮಾಡಿದಾರೆ ಅಂತಂದ್ರೆ, ಇದನ್ನ ನಿಗಾ ಇಟ್ಟು ನೋಡಿ. ಒಳಗಡೆ ಇರೋದು ಉದ್ಭವ ಮಾದೇಶ್ವರರ ಲಿಂಗ. ಇದು ಒಳಗಡೆ ಇರೋಂಥದ್ದು ಮಾದೇಶ್ವರರು ಮೊದಲಾಗಿ ಅವರು ಇಲ್ಲಿ ಪಾದಾರ್ಪಣೆ ಮಾಡಿ ನಂತರ ಮಾದೇಶ್ವರ ಬೆಟ್ಟಕ್ಕೆ ಹೋಗಿರುವಂತ ಇತಿಹಾಸ ಕೂಡ ಇದೆ. ಧಾರ್ಮಿಕ ಇತಿಹಾಸ, ಪೌರಾಣಿಕ ಇತಿಹಾಸ ಎಲ್ಲ ಕೂಡ ಇರುವಂತ ಒಂದು ದೇವಸ್ಥಾನ ಅಂತಂದ್ರೆ ಅದು ನಮ್ಮ ಅರವಟ್ಟಿಗೆ ಕೊಪ್ಪಲು ಮತ್ತು ಕೊಡಗಳಿ ಗ್ರಾಮದ ಜೋಡಿ ಗ್ರಾಮದ ಸಾಮರಸ್ಯದ ಒಂದು ಪ್ರತೀಕವಾದಂತಹ ಧಾರ್ಮಿಕ ಕ್ಷೇತ್ರ ಇದು. ಹಾಗಾಗಿ ಒಳಗಡೆ ಇರುವಂತಹ ದೇವರ ಗುಡಿಯಲ್ಲಿ ಇದ್ದಂತಹ ಸರ್, ಅದು ಚಿನ್ನದಲ್ಲಿ ಏನು ಮಾಡಿದ್ರು ಸರ್? ಚಿನ್ನದ ಕಿರೀಟ ಇತ್ತು. ಒಂದು ಚಿನ್ನದ ಕಿರೀಟ, ಮತ್ತೆ 2 ಚಿನ್ನದ ಕರಡಿಗೆಗಳು, ಮತ್ತೆ 2 ಬೆಳ್ಳಿ ಕರಡಿಗೆಗಳು, ಮತ್ತೆ ಅದರ ಜೊತೆಗೆ ಬೆಳ್ಳಿ ಗೆಜ್ಜೆ ಸರಗಳು. ಅದಷ್ಟನ್ನು ಆ ದೇವರು ಉತ್ಸವ ಮೂರ್ತಿಗೆ ಪುರಾತನ ಕಾಲದಿಂದನೂ ತರಿಸಿದ್ರು. ಅದನ್ನ ತೆಗಿಬಾರ್ದಂತ ಅಲ್ಲೇ ಇಟ್ಟಿದ್ರು. ಒಂದು ಗದ್ಗೆ ಮನೇಲಿ ಪೂಜೆ ಮಾಡಿದ್ರು. ಈಗಲ್ಲಿ ಹೊಸದಾಗಿ ಮಾಡ್ತಾ ಇರೋ ಕಾರಣ ಇಲ್ಲಿ ಪೂಜೆ ಮಾಡ್ತಾ ಇದ್ರು. ಎಷ್ಟು ದಿನ ತಂದಿಟ್ಟಿರಿ ಸರ್ ಇಲ್ಲಿ? ಸರ್, ಇದು ಯುಗಾದಿ ಆಗಿ 1 ವಾರ ಆಗಿಂದನೂ ಆಗಿಂದನೂ ಇತ್ತು ಸರ್.
ಹಾ 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 ಹೆಚ್ಚು ಕಡಿಮೆ 5 ತಿಂಗಳಾಯ್ತು. 5 ತಿಂಗಳಿಂದಾನು ಇಲ್ಲೇ ದೇವಸ್ಥಾನದಲ್ಲೇ ಇದೆ. ಹಾ 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 ದೇವಸ್ಥಾನದಲ್ಲೇ ಇದೆ. ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ನಡೀತಿದ್ದಿತ್ತು ಇಲ್ಲೇನೆ. ಹ್ಮ್ ಯಾರೋ ತಿಳ್ಕೊಂಡಿರುವಂತ ಕಳ್ಳರು ಮೊದಲೇ ಪ್ರೀ ಪ್ಲಾನ್ ಮಾಡಿ ಒಂದ 8 ದಿನ 10 ದಿನ ಸ್ವಲ್ಪ ಎಲ್ಲ ವಿಚಾರಣೆ ನೋಡಿ ಎಲ್ಲ ಸುತ್ತಮುತ್ತ ನೋಡಿ ಮಾಡಿರೋಂಥ. ನೋಡಿ, ಯುಗಾದಿ ಹಬ್ಬದಲ್ಲಿ ಏನು ಇವತ್ತು ದೊಡ್ಡ ಯುಗಾದಿ ಹಬ್ಬದ ಕಾರ್ಯಕ್ರಮಗಳು ಮಾಡ್ತಾರೆ, ದೇವತಾ ಕಾರ್ಯಕ್ರಮಗಳಿಗೆ, ಅದಕ್ಕೋಸ್ಕರ ತಂದಿಟ್ಟಂತ ಇವತ್ತವರೆಗೂ ಊರಲ್ಲಿರುವಂತ ಗ್ರಾಮದಲ್ಲಿರುವಂತ ಮೂಲ ಗದ್ದಿಗೆಯಲ್ಲಿರುವಂತ ಇದ್ದಂತ ಒಡವೆಗಳನ್ನ ತಗೊಂಡ್ಬಂದು ಇಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಸರಿಸುಮಾರು 6 ತಿಂಗಳಿಂದ ಪೂಜೆ ಮಾಡ್ತಾ ಇದ್ರು, ಏನು ಸಮಸ್ಯೆ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ 10 ದಿನಗಳ 8 ದಿನಗಳ ಇಲ್ಲಿ ಅಬ್ಸರ್ವೇಷನ್ ಮಾಡಿ ಕಳ್ಳರು ಅದೇನೆಲ್ಲ ವಿಚಾರಗಳು ಅಂದ್ರೆ ನೀವು ನೋಡ್ಬೋದು. ನೋಡಿ, ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ ಏನಿದೆ ಅಂತ. ನೋಡಿ, ಸಾಮಾನ್ಯವಾಗಿ ನಾವು ನೋಡೋದಾದ್ರೆ, ಸಾಮಾನ್ಯವಾಗಿ ನಾವು ಭಕ್ತಾದಿಗಳು ಬಂದ್ರೆ ನಾವೇನ್ ನೋಡ್ತೀವಿ ಅಂತಂದ್ರೆ ದೇವ್ರು ನೋಡ್ತೀವಿ. ದೇವ್ರು ನೋಡಿ ಮಂಗಳಾರತಿ ನೋಡ್ತೀವಿ, ತಟ್ಟೆನ. ಅವರು ಎಷ್ಟು ಅಬ್ಸರ್ವ್ ಮಾಡಿದ್ದಾರೆ ಅಂತಂದ್ರೆ ಪ್ರತಿಯೊಂದು ಸರ್ ಅದು ಎಲ್ಲಿ ಇಟ್ಟಿರ್ತಾರೆ ಸರ್ ಅದನ್ನ ಯಾವಾಗ್ಲೂ. ಇವತ್ತು ಬೆಳಿಗ್ಗೆ ಹೋಮ ಆಗಿರೋದ್ರಿಂದ ಮತ್ತೆ ಇವತ್ತೆಲ್ಲ ಹೋಮ ಆಯ್ತಾ? ಇವತ್ತೆಲ್ಲ ಶುದ್ಧಿ ಮಾಡಿದ್ದಾರೆ. ಎಲ್ಲಿರುತ್ತೆ ಸರ್ ನೀವು ಇಟ್ಟರೆ ಒಡವೆ ಯಾವಾಗಲೂ ಎಲ್ಲಿರುತ್ತೆ ಸರ್ ಅದು? ಎಲ್ಲ ಇಲ್ಲಿದೆ ಸರ್, ವಿಗ್ರಹ ಇಲ್ಲಿದೆ ಒಳಗಡೆ. ಅದು ಮೇಲ್ಗಡೆ ಇತ್ತು ಸರ್ ಯಾವಾಗ. ಮೂಲ ವಿಗ್ರಹದ ನೇರವಾಗಿ ಮೇಲ್ಗಡೆ ಇಟ್ಟಿದ್ದು. ಕಾಣ್ತಾ ಇತ್ತು ಜನಗಳಿಗೆ ಕಾಣಿಸ್ತಿತ್ತು. ಅಬ್ಸರ್ವ್ ಮಾಡ್ಬೇಕಿತ್ತು, ಯಾಕಂದ್ರೆ ಎಲ್ಲ ಜಾಸ್ತಿ ದೊಡ್ಡ ಆಡಂಬರವಾಗಿ ಇರ್ಲಿಲ್ಲ. ಯಾವುದೇ ಶಿವನ್ ದೇವಸ್ಥಾನಕ್ಕೆ ಹೋದ್ ನೋಡಿದ್ರು ಅವನು ಚಿನ್ನ ಮತ್ತೆ ಇದಕ್ಕೆ ಇದಿಲ್ಲ. ಆತರ ಸ್ವಲ್ಪನೇ ಇಟ್ಟಿದ್ದು, ಸ್ವಲ್ಪ ಪ್ರಮಾಣದ್ದು. ಇವತ್ತಿನ ವ್ಯಾಲ್ಯೂಗೆ ಅದು ಎಷ್ಟೊಂದು 20 ಲಕ್ಷ ಆಗುತ್ತಾ? ಆಗುತ್ತೆ ಸರ್, ಇನ್ನು ಜಾಸ್ತಿ ಆಗುತ್ತಾ? ಅಂದಾಜ್ ಆಗ್ಬೋದು. 20 ಲಕ್ಷಕ್ಕಿಂತ ಅದನ್ನ ಹಾಕಿ ಧರಿಸಿ ಅದನ್ನ ಮೆರವಣಿಗೆಗಳು, ಇದು ಉತ್ಸವ ಮೂರ್ತಿ ಇಲ್ಲಿ ಪಕ್ಕದಲ್ಲಿರೋದು ನೋಡಿ. ಇಲ್ಲಿ ಪಕ್ಕದಲ್ಲಿರೋದು ಉತ್ಸವ ಮೂರ್ತಿಗೆ ಇಟ್ಟಂತಹ ಚಿನ್ನ ಮತ್ತೆ ಬೆಳ್ಳಿಯ ಒಡವೆಗಳು. ಹಾಗಾಗಿ ಅದನ್ನ ಅಬ್ಸರ್ವೇಷನ್ ಮಾಡಿ ನೋಡಿ. ನನಗೆ ಕಾಣ್ಲಿಲ್ಲ, ಈಗ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ನನಗೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಅವರು ಪ್ರೀ ಪ್ಲಾನ್ ಮಾಡ್ಕೊಂಡು ಎಲ್ಲ ಅಬ್ಸರ್ವೇಷನ್. ಮತ್ತೆ ಇನ್ನು ಕೆಲವು ಬೆಳ್ಳಿ ಬಸವಗಳು ಕುದುರೆಗಳಿದಾವೆ, ಅದು ಅಲ್ಲೇ ಇದಾವೆ, ಅದನ್ನೇನು ಮುಟ್ಟಿಲ್ಲ ಅವರು. ಈ ದೇವರಲ್ಲಿ ಇದ್ದಂತ ಒಡವೆ ಮಾತ್ರ ಅವರು ದೇವ್ರಿಗೆ ಹಾಕಿದಂತ ಉತ್ಸವ ಮೂರ್ತಿಗೆ ಹಾಕಿದಂತ ಒಡವೆ. ನೋಡಿ, ನಾವು ನೋಡ್ತಾ ಇರೋದು ಇದೇ ಉತ್ಸವ ಮೂರ್ತಿ. ಏನಂದ್ರೆ ಇದು ಮಹದೇಶ್ವರ ಬೆಟ್ಟದಲ್ಲಿ ಯಾವ ತರ ಎಲ್ಲ ಉತ್ಸವ ಮೂರ್ತಿಗಳಿಗೆ ಅಲಂಕಾರ ಆಗುತ್ತೆ, ಪೂಜೆಗಳಾಗುತ್ತೆ, ಅಷ್ಟು ಕಾರ್ಯಕ್ರಮನ ಈ ದೇವಸ್ಥಾನದಲ್ಲಿ ಪೂಜೆಗಳಾಗ್ತಿತ್ತು. ಅರವಟೆ ಕೊಪ್ಪಲು ಮತ್ತು ಕೊಡಗಳಿ ಗ್ರಾಮದ ದೇವಸ್ಥಾನ ಇದು. ಮಹದೇಶ್ವರ ದೇವಸ್ಥಾನ ಮೂಲ ಇರುವಂತ ದೇವಸ್ಥಾನ ಇದು. ನಾವು ನೋಡ್ತಾ ಇದ್ದೀವಿ ಯಾವುದೇ ರೀತಿಯಂತ ಕೃತಕವಾಗಿರುವಂತ ಲಿಂಗ ಇದಲ್ಲ, ಇದು ಉದ್ಭವ ಲಿಂಗ. ಆದ್ರಿಂದ ಮಹದೇಶ್ವರ ಬೆಟ್ಟದಲ್ಲಿ ಏನೇನೆಲ್ಲ ಪೂಜಾ ಕಾರ್ಯಕ್ರಮಗಳಾಗ್ತಿತ್ತು ಅದೆಲ್ಲ ಕೂಡ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಈ ವಿಚಾರ ಕೇಳೋದಕ್ಕೆ ಬಹಳ ಬೇಜಾರಾಗುವಂತ ಒಂದು ವಿಚಾರ, ಮೊನ್ನೆ ರಾತ್ರಿ ಆದಂತ ವಿಚಾರ. ಹಾಗಾಗಿ ಪೊಲೀಸ್ ಇಲಾಖೆ ಬರುತ್ತೆ. ಮತ್ತೆ ಯಾರ್ಯಾರು ಬಂದಿದ್ರು ಸರ್ ಪೊಲೀಸ್ ಇಲಾಖೆಯಲ್ಲಿ? ಫಾರೆನ್ಸಿಯರ್ ಬಂದಿದ್ರಾ? ಮತ್ತೆ ಇವನ್ನೂರು ಠಾಣೆ SI ಎಲ್ಲ ಬಂದಿದ್ದಾರೆ. ಮಾಜರ್ ಮಾಡಿದ್ದಾರೆ, FIR ತಗೊಂಡಿದ್ದಾರೆ ಸರ್. ಓಕೆ. ಇವತ್ತು FIR ರೆಡಿ ಆಗಿತ್ತು. ನಾನು ಕೂಡ ಆನ್ಲೈನ್ ತಗೊಂಡೆ, ಈಗ ಆಲ್ರೆಡಿ ಎಲ್ಲ ಮಾಧ್ಯಮಕ್ಕೆ ಕಳಿಸಿದ್ದೀನಿ. ಹಾಗಾಗಿ ತಾವು ನೋಡಿ, ಇಲ್ಲಿ ನೋಡಿ ಎಷ್ಟು ಅಬ್ಸರ್ವೇಷನ್ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಸರ್. ನೀವು CC ಕ್ಯಾಮ್ರಾ ಚೆಕ್ ಮಾಡಿದಾಗ ಸಾಮಾನ್ಯವಾಗಿ ಯಾರನ್ನ ಹೊಸದಾಗಿ ಹೋಗಿ ಬರುವಂತವ್ರು ಭಕ್ತಾದಿಗಳಾದ್ರೆ ಗೊತ್ತಾಗ್ಬಿಡುತ್ತೆ. ಹೊಸದಾಗಿ ಓಡಾಟ ಮಾಡುವಂತ ಯಾರನ್ನ ಸಿಕ್ಕಿದ್ರ CC ಕ್ಯಾಮ್ರಾದಲ್ಲಿ ಅಂತ ಹೇಳಿದ್ರೆ, ಈಗ ಮನೆಗಳಾದ್ರೆ ಅನುಮಾನ ಪಡಬಹುದು. ಇದು ದೇವಸ್ಥಾನ ಆಗಿರೋದು ಮತ್ತೆ ಸಾರ್ವಜನಿಕ ಸ್ಥಳ ಆಗಿರೋದ್ರಿಂದ ಮೇಲೆ ಅನುಮಾನ ಪಡುವಂತದ್ದು ಆಗೋದಿಲ್ಲ. ಯಾಕಂದ್ರೆ ಜನ ಬರ್ತಿರ್ತಾರೆ. ಈಗ ಇವತ್ ಬಂದಿರೋರೆ ನೆಕ್ಸ್ಟ್ ಬರ್ಬೇಕಂತಿಲ್ಲ, ಬರ್ತಿರ್ತಾರೆ. ಅಂದ್ರೆ ಅವ್ರ ನಂಬಿಕೆ, ಅವ್ರ ಇದು ಏನಿರುತ್ತೆ ಅದ್ರ ಮೇಲೆ. CC ಕ್ಯಾಮ್ರಾ ಫುಟೇಜ್ ಮಾತ್ರ ಇದೆಯಾ ಸರ್? ಸರ್ ಫುಟೇಜ್ ಇಲ್ಲ, DVR ತಗೊಂಡು ಹೋಗಿದ್ದಾರೆ. DVR ತಗೊಂಡು ಹೋಗಿದ್ದಾರೆ ಪೊಲೀಸ್ ಇಲಾಖೆ. ಅದನ್ನ ವಿಡಿಯೋ ಮಾಡಕ್ಕೆ ಅವಕಾಶ ಇಲ್ಲ. ನಾವು ಅದನ್ನ ಫುಟೇಜ್ನ ನಾವು RTI ತಗೋತೀವಿ. ಆ ವಿಡಿಯೋನ RTI ತಗೊಂಡು ಪೊಲೀಸ್ ಇಲಾಖೆಯಿಂದ ತಗೋತೀವಿ. ಪ್ರಥಮ ಬಾರಿಗೆ ಈ ತರ ಆಗಿರೋದು ಅಂತ ಕೇಳ್ಪಡ್ತಾ ಇದ್ವಿ. ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ನೋಡಿ, ಇವತ್ತು ಇಲ್ಲಿ ಭಾಗದ ಅಂದ್ರೆ ಮೈಸೂರು, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಅಷ್ಟು ಗ್ರಾಮದ ಗ್ರಾಮಸ್ಥರುಗಳು ಬರ್ತಾ ಇದ್ರು, ತಾಲೂಕಿನ ಗ್ರಾಮಸ್ಥರುಗಳು. ಯಾಕೆಂದ್ರೆ ಅಷ್ಟು ದೊಡ್ಡ ವೈಭವವಾದಂತ ಪೂಜಾ ಕಾರ್ಯಕ್ರಮ ನಡೀತಾ ಇದ್ದಂತ ಸನ್ನಿಧಿ. ನಾನು ಈ ಊರಿನ ಸಂಪರ್ಕ ಹೆಚ್ಚು ಕಮ್ಮಿ ನನಗೂ ತುಂಬಾ ವರ್ಷಗಳ ಸಂಪರ್ಕ. ಈ ತರ ದೊಡ್ಡ ಹಗರಣಗಳಾಗಿರೋದು, ಕಳ್ಳತನಗಳಾಗಿರೋದು ಇದೇ ಮೊದಲೊಂದ್ಸರಿ ಪ್ರಯತ್ನ ಪಟ್ಟಿದ್ರು, ಆಗಿರ್ಲಿಲ್ಲ ಅದು.
ಹಾಗಾಗಿ ನೋಡಿ ಇಲ್ಲಿ ಜನ ಹೆಂಗ್ ಬರ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ ನಿಮ್ಗೇನು ಆ ಕ್ಯೂನಲ್ಲಿ ಹೇಳೋದಲ್ಲ ನಿಮ್ಗೆ, ಅಲ್ಲಿಂದ ಎಂಟ್ರೆನ್ಸ್ ಬರ್ತಾರೆ ಜನ ಇಲ್ಲಿ ಬರ್ತಾರೆ. ಇಲ್ಲಿ CC ಕ್ಯಾಮ್ರಾ ಇದೆ ಎದುರುಗಡೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ಈ CC ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಇರುತ್ತೆ ಸರ್. CC ಕ್ಯಾಮ್ರಾ ಚೆನ್ನಾಗಿದೆಯಾ? CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಎಲ್ಲನೂ. ಇಲ್ಲಿ ಬಂದು ದೇವ್ರ ದರ್ಶನ ಮಾಡ್ತಾರೆ, ನಂತರ ಇದೇ ಕ್ಯೂನಲ್ಲಿ ಮುಂದೆ ಪಾಸ್ ಆಗ್ತಾರೆ. ತಾವೇನು ನೋಡ್ತಾ ಇದ್ರಿ ಇಲ್ಲಿ ನೋಡಿ, ಇದು ಕ್ಯೂನಿಂದ ಬರುವಂಥ ಒಂದು ಜಾಗ, ಅಲ್ಲಿ ಗರ್ಭಗುಡಿ. ನಂತರ ಅವ್ರು ಬಂದಿರೋಂಥದ್ದು ನಿಮ್ಗೆ ಹೇಳೋದಲ್ಲ, ಆ ಎದುರುಗಡೆ ಗೇಟಲ್ಲಿ ಸಲೀಸಾಗಿ ಹತ್ಕೊಂಡು ಆರಾಮಾಗಿ ಇಳಿದು ಹೆಲ್ಮೆಟ್ ಹಾಕ್ಕೊಂಡು ಈ ಕ್ಯಾಮ್ರಾನ ಮೇಲ್ ಮಾಡಿ ಒಳಗಡೆ ಬೀಗ ಹೊಡ್ಕೊಂಡು ಗರ್ಭಗುಡಿ ಬೀಗ ಹೊಡ್ಕೊಂಡು ಅದನ್ನ ನೋಡಿದಂತಹ ಕಳ್ಳರು ಅದನ್ನು ತಗೊಂಡು ಹೋಗಿರುವಂಥದ್ದು. ನಿಜವಲ್ಲ ಇದು ಭಾಳ ಧಾರ್ಮಿಕ ಪದ್ಧತಿಗಳಿಗೆ ಬೇಜಾರಾದ ವಿಚಾರ. ನಮ್ಮ ದೇವಸ್ಥಾನಗಳಿಗೆ ಸವಾಲಾದಂಥ ಕಳ್ಳತನ ವಿಚಾರಗಳನ್ನ ಎಷ್ಟೋ ಇವತ್ತು ಕಣ್ಮರೆ ಆಗಿಬಿಟ್ಟಿದೆ, ತನಿಖೆ ಆಗಿಲ್ಲ. ಬೆಳಗ್ಗೆ ಕೂಡ ನಿಮಗೆ ಮಾತಾಡಿಸ್ತೇವೆ, ಒಂದು ಕೆತ್ತುಪುರ ಗ್ರಾಮದಲ್ಲಿ ಕೂಡ ಕಳ್ಳತನ ಆಗಿತ್ತು ಅಂತ, ಅಲ್ಲೂ ಕೂಡ ಇವತ್ತು ಕಾರ್ಯಕ್ರಮ ಇತ್ತು. ತಾವೇನು ನೋಡ್ತಿದ್ದೀರಾ, ಇಲ್ಲಿ ಈ ಆವರಣದಲ್ಲಿ ಪ್ರತಿ ವಾರ ಸೋಮವಾರ ಭಾಳ ಜನ ಬರ್ತಾರೆ. ಬೆಳಗಿನಿಂದ ಸಂಜೆವರೆಗೂ ಕೂಡ ಮಹದೇಶ್ವರರ ಎಲ್ಲ ಪೂಜಾ ಕಾರ್ಯಕ್ರಮಕ್ಕೆ ಬರುವಂಥ ಒಂದು ಸನ್ನಿಧಿ ಇದು. ಇಲ್ಲಿ ಈ ಥರ ಆಗಿರೋದು ಒಂದು ವಿಚಾರ ಏನು ಹೇಳಬೇಕು ಅಂತ ಕೂಡ ಗೊತ್ತಾಗಲ್ಲ. ಯಾಕೆಂದರೆ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಇವತ್ತು ಯಾವ ಥರ ಧಕ್ಕೆಗಳಾಗ್ತಾ ಇದೆ ಅನ್ನೋದು ಕೂಡ ನಾವು ಇಲ್ಲಿ ನೋಡಬೇಕಾಗುತ್ತೆ. ಈ ಅವ್ರಿಗೂ ಹತ್ತಿರೋ ಗೇಟು ಆರಾಮಾಗಿ ಏಣಿ ಥರ ಇರೋದ್ರಿಂದ ಅವರು ಆರಾಮಾಗಿ ಇಳ್ಕೊಂಡು ಅದನ್ನು ಹತ್ತಿ ಇಳಿದು ಇದ್ರ ಮೇಲೆ ಅಲ್ಲಿ ಬಂದು ಹೆಲ್ಮೆಟ್ ಧರಿಸಿದಂತೆ ಯುವಕರಂತೆ ಒಂದಷ್ಟು 25-26 ಆಸುಪಾಸಿನ ಯುವಕರು ಇವತ್ತು ಅದನ್ನ ಹಿಡಿದ್ರು. ಇವ್ರು ಎಲ್ಲಿ ಸಿಗ್ತಾರೆ ಅಂತ ಒಂದು ಸಾಮಾನ್ಯವಾಗಿ ನಾವು ಸಾರ್ವಜನಿಕವಾಗಿ ಒಂದಷ್ಟು ಚರ್ಚೆ ಮಾಡೋಣ. ಕದ್ದಂತ ಒಡವೆ ಎಲ್ಲಿ ಹೋಗುತ್ತೆ, ಅವ್ರಿಗೆ ಎಲ್ಲಿ ಅವರು ಅದನ್ನ ಮಾರಾಟ ಮಾಡ್ತಾರೆ ಅನ್ನೋದ್ರೆ ಫಸ್ಟು ಈ ಗೋಲ್ಡ್ ರಿಕವರಿಗಳು ಇರ್ತಾರಲ್ಲ ಅವ್ರ ಹತ್ರ ಅದು ಹೋಗುತ್ತೆ. ಅದು ಇಡೀ ರಾಜ್ಯದ ಯಾವುದೇ ಗೋಲ್ಡ್ ರಿಕವರಿಗಳಾಗ್ಬೋದು. ಕೆಲವೊಂದು ಗೋಲ್ಡ್ ರಿಕವರಿಗಳಿರ್ತಾರೆ, ಕೆಲವೊಂದು ಮಾರ್ವಾಡಿ ಅಂಗಡಿಗಳಿಗೆ ಹೋಗುತ್ತೆ. ಅವ್ರಿಗೆ ಗೊತ್ತಿರುತ್ತೆ, ಕೆಲವೊಂದು ಅಧಿಕಾರಿಗಳಿಗೆ ಗೊತ್ತಿರುತ್ತೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಕದ್ರೆ ಯಾರ ಹತ್ರ ಹೋಗುತ್ತೆ, ಅದು ಯಾವ ಭಾಗಕ್ಕೆ ಹೋಗುತ್ತೆ, ಯಾವ ಮಾರ್ವಾಡಿ ಅಂಗಡಿಗೆ ಹೋಗುತ್ತೆ, ಅಥವಾ ಯಾವ ಕರಗಿಸುವಂತ ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಳೆ ಕಳ್ಳರನ್ನ ಮತ್ತೆ ಹಳೆ ಈ ಚಿನ್ನ ಕರಗಿಸುವಂತ ಕೆಲವೊಂದು ಅಂಗಡಿಗಳನ್ನ ರೈಡ್ ಮಾಡಿರ್ತಾರಲ್ಲ ಅವ್ರಿಗೆ ಅದನ್ನ ಒಂದಷ್ಟು ಪ್ರಶ್ನೆಗಳು ಮಾಡಿದ್ರೆ ಗೊತ್ತಾಗುತ್ತೆ. ಇದು ನಿಜವಾದಂತ ತನಿಖೆ ಆಗ್ಲೇಬೇಕು. ಇದು ರಾಜ್ಯ ತಲೆಗೆ ತಗ್ಸುವಂತ ಕೆಲಸ ಆಗಿರುವಂತದ್ದು ಇದು. ಯಾಕೆಂದ್ರೆ ಇವತ್ತು ಮಹದೇಶ್ವರನ ಬೆಟ್ಟದಲ್ಲಿ ಏನಾಗುತ್ತೆ, ಎಲ್ಲ ಧಾರ್ಮಿಕ ಆಚರಣೆಗಳು ಇಲ್ಲಿ ಆಗುತ್ತೆ ಅಂದ್ರೆ ಹಿಂದೂಗಳ ಭಾವನೆಗೆ, ಧಾರ್ಮಿಕ ಆಚರಣೆಗಳ ಭಾವನೆಗೆ ಧಕ್ಕೆ ತಂದಿರುವಂತ ವಿಚಾರ ಇದು. ಅತಿ ಹೆಚ್ಚಿನ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ತನಿಖೆಗಳಾಗಬೇಕು, ಕೇವಲ ಹೋಬಳಿ ಮಟ್ಟದ ಸ್ಟೇಷನ್ ಅಲ್ಲ ಇದು. ಹಾಗಾಗಿ ಇದನ್ನ ಹೆಚ್ಚಿನ ತನಿಖೆ ಆಗಬೇಕು. ಯಾಕೆ ನಾವು ಒಂದು ದೇವಸ್ಥಾನದಲ್ಲಿ ಅಥವಾ ಬೇರೆ ಕಡೆ ಮನೆಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಳ್ಳತನ ಆದಾಗ ನಾವು ಎಚ್ಚೆತ್ಕೊಂಡು ತನಿಖೆ ಮಾಡಲಿಲ್ಲ ಅಂದ್ರೆ ಕಳ್ಳರಿಗೆ ಆರಾಮಾಗ್ಬಿಡ್ತಾರೆ. ಅವ್ರು ಎಲ್ಲಿ ಬೇಕಾದ್ರೆ ಕಳ್ಳತನ ಮಾಡೋದು ಬಿಡು, ಒಂದ್ ಸಾರಿ ಮಾಡಿದ್ಮೇಲೆ ಧೈರ್ಯ ಬಂದ್ಬಿಡುತ್ತೆ ನಮ್ಗೆ ಅನ್ನೋ ತರ ಭಾವನೆ ಬರ್ತದೆ. ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ದಯವಿಟ್ಟು ಇವತ್ತು ಈ ತರ ವಿಚಾರಗಳನ್ನ ನೀವು ತನಿಖೆ ಮಾಡಿದಾಗೆ, ತನಿಖೆ ನಿಜವಾಗಿ ಸಿಕ್ಕಿ ಅವರೇನ ಕಳ್ಳರು ಸಿಕ್ಕಿದ್ರೆ ನಿಮ್ಗೆ ಸರ್ಕಾರದಿಂದ ಬಹುಮಾನ ಕೂಡ ಬರುತ್ತೆ, ಮತ್ತೆ ನಿಮಗೆ ಮುಂಬರ್ತಿ ಕೂಡ ಆಗುತ್ತೆ. ಬಹಳ ಒಳ್ಳೆ ಅಧಿಕಾರಿಗಳು ಅಂತ ಕೂಡ ಒಳ್ಳೆ ಹೆಸರು ಬರುತ್ತೆ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಮತ್ತೆ ತಾಲೂಕಲ್ಲಿ. ಹಾಗಾಗಿ ನಾನು ಕಳೆದ ಒಂದು ವರ್ಷದ ಹಿಂದೆ ಕೂಡ ನಾನು ಅತಿ ಹೆಚ್ಚು ಸುದ್ದಿಗಳನ್ನ ಮಾಡ್ತಾ ಇದ್ದೆ ಕಳ್ಳತನದ ಬಗ್ಗೆ. ನಾನು ಪ್ರಜಾವಾಣಿನಲ್ಲಿ ಸ್ಟ್ರೇಂಜರ್ ಆಗಿದ್ದೇನೆ, ಅಂದ್ರೆ ಬನ್ನೂರು ಹೋಬಳಿ ಮಠದ ಪತ್ರಕರ್ತನ ಇದ್ದಾಗ ಅತಿ ಹೆಚ್ಚು ಸುದ್ದಿಗಳು ಮಾಡಿರೋದು ಉಂಟು. ಕೆಲವೊಂದು ಅಧಿಕಾರಿಗಳು ನನ್ನ ಮೇಲೆ ಉರ್ಕೊಂಡಿರೋದು ಉಂಟು. ಅದಕ್ಕೆ ನಾನೇನು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಬಟ್ ನಮಗೆ ಸಾರ್ವಜನಿಕ ಹಿತಾಸಕ್ತಿ ಇರೋದ್ರಿಂದ ಈ ತರ ಆಗಿರುವಂತ ಕಳ್ಳತನಗಳು ತನಿಖೆ ಆಗ್ಲೇಬೇಕು. ಇದನ್ನ ಮತ್ತೆ ಮರೆಮಾಚ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ. ಇದೇ ಗ್ರಾಮದ 6 ತಿಂಗಳಿಂದ ಇಲ್ಲ, ಒಂದು 3 ತಿಂಗಳಿಂದ 600 ಮೂಟೆ ಯೂರಿಯಾ ಸಿಗುತ್ತೆ. ಆ ಸುದ್ದಿ ಫಸ್ಟ್ ಮಾಡಿದ್ದಾನೆ. ನಾನು ಮೈಸೂರಲ್ಲಿ ಇರ್ತೀನಿ, ನನಗೆ ಸಾರ್ವಜನಿಕರು ಫೋನ್ ಮಾಡ್ತಾರೆ 600 ಮೂಟೆ ಸಿಕ್ಕಿದೆ ಅಂತ. ಸಂಬಂಧಪಟ್ಟಂತ ಅಧಿಕಾರಿಗಳು ಬರ್ತಾರೆ, 600 ಮೂಟೆ ಸಿಕ್ತು. ಆದ್ರೆ ತನಿಖೆ ಏನಾಯ್ತು ಸಾರ್ವಜನಿಕವಾಗಿ ಗೊತ್ತಾಯ್ತು, ಎಲ್ಲರಿಗೂ ಏನಾಗಿದೆ ತನಿಖೆ ಅನ್ನೋದು ಕೂಡ. ಹಾಗಾಗಬಾರ್ದು. ಯಾಕೆಂದ್ರೆ ಅದು ಬೇರೆ ತರ ವಿಚಾರ, ಅದು ಅಧಿಕಾರಿಗಳ ವರ್ಗದ ಇರೋ ವಿಚಾರ. ಇದು ಹಿಂದೂ ಧಾರ್ಮಿಕರ ಭಾವನೆಗೆ ಧಕ್ಕೆ ತರಂತ ವಿಚಾರ ಇದು. ಹಾಗಾಗಿ ಇದನ್ನ ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಬೇಕು, ಬಹಳ ದೊಡ್ಡ ಮಟ್ಟದ ತನಿಖೆ ಕೂಡ ಆಗ್ಬೇಕು. 20 ಲಕ್ಷ ರೀ ಇವತ್ತು ಇದು ಯಾವುದೇ ಕಾರಣಕ್ಕೂ ಇದು ಈ ದೇವಸ್ಥಾನ ಟ್ರಸ್ಟ್ ಸೇರಿರುತ್ತೆ, ಒಂದು ಕುಟುಂಬಕ್ಕೆ ಸೇರಿರುತ್ತೆ ಹೊರತು ಧಾರ್ಮಿಕ ದತ್ತಿ ಇಲಾಖೆಗಲ್ಲ. ಹಾಗಾಗಿ ನೀವು ಸರ್ಕಾರದ ದೇವಸ್ಥಾನಗಳಾದ್ರೆ ನಿಮ್ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ನೀವು. ಯಾಕೆಂದ್ರೆ
ಅದ್ರಲ್ಲಿ ಜೀರ್ಣೋದ್ಧಾರ ಮಾಡೋಕ್ಕೂ ಆಗಲ್ಲ, ಜೀರ್ಣೋದ್ಧಾರ ಮಾಡೋಕ್ಕೂ ಬಿಡಲ್ಲ, ಸರ್ಕಾರ ಏನು ಸಹಾಯನೂ ಮಾಡಲ್ಲ. ಕಷ್ಟಪಟ್ಟು ಜನರ ತೆರಿಗೆ, ಜನರ ಎಲ್ಲ ಹಣಗಳನ್ನ ಸಂಗ್ರಹಣೆ ಮಾಡಿ ದೇವಸ್ಥಾನದ ಒಂದು ರೂಪ ಕೊಟ್ಟು ದೇವರಿಗೆ ಒಂದಷ್ಟು ಭಕ್ತಾದಿಗಳಿಂದ ಕೂಡಿಟ್ಟಂತ ಹಣಗಳಿಂದ ಮಾಡಿದಂತಹ 20 ಲಕ್ಷ ಒಡವೆ ಕಡಿಮೆ ಅಲ್ಲ. ಯಾವ ಮಾಧ್ಯಮಗಳಲ್ಲೂ ಬಂದಿಲ್ಲ ರೀ. ಯಾರ ಮಾಧ್ಯಮದವ್ರು ಬಂದಿದೆ ಸರ್? ಬರಲ್ಲ. ಅದೇ ರಾಜಕೀಯದವರೇನೋ ಗುದ್ಲಿ ಪೂಜೆ ಮಾಡ್ತಾರೆ, ಒಂದೊಂದು ಗಂಟೆ ಮುಂದೆ ಹೋಗೋಕೆ ಹಾಕೊಂಡಿರ್ತಾರೆ ಕೆಲವರು. ಹಾಗಾಗಿ ಇದನ್ನ ತನಿಖೆ ಆಗಲೇಬೇಕು. ದಯವಿಟ್ಟು ರಾಜ್ಯ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಎಚ್ಚೆತ್ಕೊಬೇಕು. ನಿಮ್ಮ ಇಲಾಖೆಗೆ ವೆಬ್ಸೈಟ್ ಕಳಿಸ್ತೀನಿ, ನಿಮ್ಮ ಇಲಾಖೆಯ ಮೇಲ್ ಐಡಿ ಕಳಿಸ್ತೀನಿ. ನಿಮ್ಮ ದಕ್ಷ ಅಧಿಕಾರಿಗಳು ಯಾರಿದ್ದೀರಾ ಇದನ್ನ ದಯವಿಟ್ಟು ಇದನ್ನ ಕೇವಲ ಒಂದು ಹೋಬಳಿ ಮಟ್ಟ, ಗ್ರಾಮದ ಮಟ್ಟ ಅಂತ ತಿಳ್ಕೊಳ್ಳೋದನ್ನ 20 ಲಕ್ಷದ ಜನರ ದೇಣಿಗೆ ದುಡ್ಡಲ್ಲಿ ಮಾಡಿದಂತಹ ಒಡವೆಗಳು ಕಳ್ತನ ಆಗಿರೋದು. ಇವತ್ತು ರಾಜ್ಯದಲ್ಲಿ ಏನೇನು ಆಗ್ತಿದೆ ಅಂತ ಎಲ್ಲ ಗೊತ್ತಿದೆ ಜನಗಳಿಗೆ. ಇವತ್ತಿನ ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆ ಇದನ್ನ ನಿಜವಾದ ತನಿಖೆ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಆಡಳಿತ ವ್ಯವಸ್ಥೆಗೆ ಜನ ಬೆಲೆ ಕೊಡಲ್ಲ, ಜನಪ್ರತಿನಿಧಿಗಳಿಗೆ ಬೆಲೆ ಕೊಡಲ್ಲ, ನಿಮ್ಮ ಸರ್ಕಾರದ ಯೋಗ್ಯತೆ ಏನು ಅಂತ ಜನಕ್ಕೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ದಯವಿಟ್ಟು ನಾನು ಒಬ್ಬ ಈ ಊರಿನ ಮನೆ ಮಗನಾಗಿ ಇದನ್ನ ನಾನು ನಿಮ್ಗೆ ಸುದ್ದಿ ಮಾಡ್ತಾ ಇದ್ದೀನಿ. ಕೇವಲ ಇದು ಸುದ್ದಿ ಆಗ್ಬಿಡಲ್ಲ, ಸುದ್ದಿ ಅಲ್ಲದೆ ನಿಮ್ಮ ಇಲಾಖೆಯ ಎಲ್ಲರಿಗೂ ಕೂಡ ನಾನು ಇದು ಕಳಿಸ್ಕೊಡ್ತೀನಿ. ಯಾಕೆಂದ್ರೆ ಇದೆಲ್ಲೂ ಕೂಡ ಪ್ರಚಾರ ಆಗಿಲ್ಲ. ನನಗೆ ಗೊತ್ತಾಗಿದೆ ಲೇಟ್ ಆಗಿತ್ತು. ಮೊನ್ನೆ ಆಗಿದ್ದು ರೈಟು, ನಿನ್ನೆ ರಾತ್ರಿ ಗೊತ್ತಾಯ್ತು ನನಗೆ 10 ಗಂಟೆಯಲ್ಲಿ. ಬೆಳಗ್ಗೆ ಬೇರೆ ಕಾರ್ಯಕ್ರಮ ಇತ್ತು, ಹಾಗಾಗಿ ಈಗ ಬಂದೆ. ಈಗ ಬರೋ ಕಾರಣನೂ ಅಷ್ಟೇ, ಜನ ಬರ್ತಾರೆ ನೋಡಿ, ಆಲ್ರೆಡಿ ಜನ ಬರ್ತಾರೆ ಇಲ್ಲಿ. ನಿನ್ನೆ ಸೋಮವಾರ ತುಂಬಾ ಜನ ಬರ್ಬೇಕಾಯ್ತು, ಯಾಕೆಂದ್ರೆ ಕಳ್ತನ ಆಗಿದೆ. ಹೋಮ ಹವನ ಮಾಡಿದ್ರೆ ಮತ್ತೆ ದುಡ್ಡು ಖರ್ಚು ಮಾಡ್ಕೊಂಡು ಗ್ರಾಮಸ್ಥರು ಮತ್ತೆ ಪುರೋಹಿತರು ಇಲ್ಲಿ ಪಾಪ ಅವ್ರ ಕೈಯಿಂದ ದುಡ್ಡು ಹಾಕೊಂಡು ಹೋಮ ಹವನ ಮಾಡ್ಕೊಂಡು. ಏನ್ರಿ ನಮ್ಮ ರಾಜ್ಯದ ಹಣೆ ಬರ? ಯಾವ ಕಾನೂನುಗಳು ಏನೇನ್ ಕೆಲಸ ಮಾಡ್ತಾ ಇದ್ರಿ, ಕಾನ್ಸ್ಟಿಟ್ಯೂಷನ್ಗಳು ಏನೇನ್ ಆಗ್ತಿದೆ ಅರ್ಥ ಆಗ್ತಿಲ್ಲ ರೀ. ಭದ್ರತೆ ವ್ಯವಸ್ಥೆ ಏನಾಗ್ತಿದೆ ಅರ್ಥ. ನಾನೇನೋ ಒಂದು ಯಾವತ್ತೋ ಒಂದು ಹಾಕಿರೋ ಸುದ್ದಿ ಯಾವನೋ ಒಂದು ತಗೊಂಡೋಗ್ಬಿಟ್ಟು ಫಾರ್ವರ್ಡ್ ಮಾಡಿರ್ತಾನೆ. ನಾನು ಫಾರ್ವರ್ಡ್ ಮಾಡಿದಿರೋ ಸುದ್ದಿಗಳಿಗೆಲ್ಲ ಹೋಗಿ ನೀವು FIR ಹಾಕ್ತೀರ ನನ್ನ ಮೇಲೆ ಅಂತಂದ್ರೆ ಯಾವನೋ ಮುಟ್ಟಾಳ ಹೇಳ್ತಾನೆ ಅಂದ್ಬಿಟ್ಟು ನಿಜವಾದ ತನಿಖೆ ಮಾಡಕ್ ಆಗುತ್ತೇನ್ರಿ? ಇವೆಲ್ಲ ಕ್ರೈಮ್ಗಳು ಎಷ್ಟು ನಡೀತಾ ಇದ್ರಿ ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ, ಜಿಲ್ಲೆಗಳಲ್ಲಿ ಎಷ್ಟು ಕ್ರೈಮ್ ನಡೀತಾ ಇದೆ. ನನ್ನ ಮೇಲೆ ಕೇಸ್ ಹಾಕ್ತಾರೆ ನೀವು. ಕೆಲ್ಸಕ್ಕೆ ಬರೋದ್ ಕೇಸ್ಗಳಲ್ಲ, ಯಾವನೋ ಮುಟ್ಟಾಳ ನನ್ನ ಮಗ ಹೇಳ್ದ ಅಂದ್ಬಿಟ್ಟು ನನ್ನ ಮೇಲೆ ಕೇಸ್ ಹಾಕ್ತೀರಾ. ಬನ್ನಿ ಕೋರ್ಟ್ಗೆ ಬರ್ಲಿ, ಅವ್ರು ತಗೊಂಡೆಲ್ಲ ಪುರಾವೆ ತಗೊಂಡು ಕೋರ್ಟ್ಗೆ ಬರ್ಲಿ. ನಿಜವಾದ ತನಿಖೆ ಮಾಡುವಂತ ಕೆಲಸಗಳಿಲ್ಲಿದೆ. ನೀವು ಇದನ್ನ ತನಿಖೆ ಮಾಡಿದ್ರೆ ನಿಮ್ಗೆ ಪ್ರಶಂಸೆ ಕೂಡ ಸಿಗುತ್ತೆ, ಮುಂಬಡ್ತಿ ಕೂಡ ಆಗುತ್ತೆ ಸಂಬಂಧಪಟ್ಟಂತ ಇಲಾಖೆಯವರಿಗೆ. ದಯವಿಟ್ಟು ಇದನ್ನ ಜಿಲ್ಲಾ SP ಅವರು ಇದನ್ನ ಜವಾಬ್ದಾರಿ ತಗೊಬೇಕು. ಜೊತೆಗೆ ಏನೆಲ್ಲ ಇವತ್ತು ಬಂದಿದ್ರೆ ಅದು ಬರೀ ಕೇವಲ ಒಂದು ಮಾಜರಾಗಬಾರ್ದು. ಪೊಲೀಸ್ ಇಲಾಖೆ ಬಂದಂತದ್ದು ಬರೀ ಮಾಜರಾಗಬಾರ್ದು. ತನಿಖೆ ವಿಚಾರವಾಗಿ ಇದು ಯಾರು ಕಳ್ಳರು ಅದನ್ನ ಹಿಡಿದು ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ನಮ್ಮ ಭಾರತದ ಸಂವಿಧಾನದ ಕಾನೂನು ಯಾವ ತರ ಇದೆ ಅಂತ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಸರಳ ರೀತಿಲಿ ಇಲ್ಲ, ಅದನ್ನ ಸುಲಭ ರೀತಿ ಮಾಡ್ಕೊಂಡು ಕಳ್ಳರು ಕಾಕ್ರಿ ಇವತ್ತು ಈ ತರ ಕ್ರೈಮ್ಗಳನ್ನ ಮಾಡ್ತಾ ಇರುವಂತದ್ದು. ನಮ್ಮ ಧಾರ್ಮಿಕ ಅಸ್ಮಿತೆ ಕಂಡ್ರಿ ಇವೆಲ್ಲ. ಕಷ್ಟಪಟ್ಟು ಜನಗಳು ಕೊಟ್ಟಂತ ದೇಣಿಗೆ ದುಡ್ಡು, ಯಾವುದೋ ಸರ್ಕಾರದಿಂದ ಕೊಟ್ಟಂತ ದುಡ್ಡಲ್ಲ, ಅಥವಾ ಯಾರೋ ಸರ್ಕಾರದಿಂದ ಬಳುವಳಿಯಾಗಿ ಕೊಟ್ಟ ದುಡ್ಡಲ್ಲ. ಸಾರ್ವಜನಿಕರು ಕಲೆಕ್ಟ್ ಮಾಡಿ 20 ಲಕ್ಷದ ಒಡವೆನ ಪುರಾತನ ತಲಾಂತರದಿಂದ ಬಂದಂತಹ ದೇವಸ್ಥಾನದ ಕಾಪಾಡ್ಕೊಂಡ್ ಬಂದಂತಹ ದೇವರ ವಿಗ್ರಹದ ಮೇಲಿದ್ದಂತ ಒಡವೆಗಳು. ಇದನ್ನ ಕರೆಕ್ಟಾಗಿ ಬಂದಂತವ್ರು, ಕೊಡುವಂತವ್ರು, ತಗೊಳ್ಳುವಂತವ್ರು ಜವಾಬ್ದಾರಿ ತಗೊಂಡ್ರು. ಅದನ್ನ ಎಲ್ಲಿ ಸಿಗುತ್ತೆ ಅಂತ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಎಲ್ಲಿ ಮಾರಾಟ ಮಾಡ್ತಾರೆ, ಯಾವ ಏರಿಯಾದಲ್ಲಿ ಯಾರು ಕದ್ರೆ ಎಲ್ಲಿ ಹೋಗುತ್ತೆ ಅದು ಅಂತ ಗೊತ್ತಿರುತ್ತೆ ಅವ್ರಿಗೆ. ಯಾಕಂದ್ರೆ ಅದೇ ಇನ್ವೆಸ್ಟಿಗೇಷನ್ ಅಂತ ಹೇಳೋದು. ಇನ್ವೆಸ್ಟಿಗೇಷನ್ ಹಳ್ಳ ಹಿಡಿಸ್ತಾನೆ. ಈ ದೇವಸ್ಥಾನದ ಎಲ್ಲ ವಿಗ್ರಹ ಮೇಲಿದ್ದಂತ ಒಡವೆಗಳು ಮತ್ತೆ ತನಿಖೆ ಮಾಡೋ ಸಿಗೋ ತರ ಆಗ್ಲಿ. ನಾನು ಕೂಡ ಜೊತೆಗೆ ಇದೇ ಮುಂಭಾಗದ ಭಾಗದಲ್ಲಿ ಎಲ್ಲಾ ವಿಚಾರಗಳು ಕೂಡ ನಿಮ್ಗೆ ತಿಳಿಸೋ ಹೋಗ್ತೀನಿ. ಆದ್ರೆ ಒಂದು ದಾರುಣ ಏನಂದ್ರೆ, ನಮ್ಮನ್ನ ಧಾರ್ಮಿಕ ವಿಚಾರದಲ್ಲೂ ನೀವು ಬಾಳಕ್ ಬಿಡಲ್ಲ ಅಂತಂದ್ರೆ ನೀವು ಕೆಲವೊಂದು ವಿಚಾರವಾಗಿ ಬಹಳ ಬೇಜಾರಾಗ್ತದೆ. ಇವತ್ತಿನ ಪರಿಸ್ಥಿತಿಗಳು ನೋಡ್ತಾ ಇದ್ರೆ, ರಾಜ್ಯದ ಆಡಳಿತ ಪಕ್ಷದ ಪರಿಸ್ಥಿತಿಗಳು, ಆಡಳಿತ ವ್ಯವಸ್ಥೆಗಳು, ಜಿಲ್ಲಾ ಆಡಳಿತ ವ್ಯವಸ್ಥೆಗಳು ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ ಜನಗಳಿಗೆ. ಅವ್ರವ್ರ ಮನೆಯಲ್ಲಿ ಇಟ್ಕೊಳ್ಳೋ ಒಡವೆಗಳ ಮೇಲೆ ಭಯ. ಒಂದು ಅತಿ ಹೆಚ್ಚು ಬನ್ನೂರು ಹೋಬಳಿಯಲ್ಲಿ ಅತಿ ಹೆಚ್ಚು ಕಳ್ತನ ಆದಂತ ಸುದ್ದಿ ಮಾಡಿದ್ದು ನಾನೇನೆ. ಅದ್ರ ಮೇಲೆ ಅದಕ್ಕೆ ನನ್ನ ಮೇಲೆ ಇವತ್ತು ಕೆಲವೊಂದು ಇಲಾಖೆಗಳು, ಪೊಲೀಸ್ ಇಲಾಖೆಗಳು ನನ್ನ ಮೇಲೆ ದ್ವೇಷ ಕಾರುವಂಥದ್ದು. ಕೆಲಸ ಮಾಡಿದವ್ರಿಗೆ, ಒಳ್ಳೇದು ವಿಚಾರ ಮಾತಾಡೋದವ್ರಿಗೆ ಅದು ಸಹಜ ಆಗೋದು. ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ, ಯಾರಿಗೂ ಎದುರ್ಕೊಳ್ಳೋದು ಇಲ್ಲ ಕೂಡ. ಇಲ್ದಿದ್ದೆಲ್ಲ FIRಗಳು ಹಾಕೋದು. FIR ಹಾಕಿದವ್ರ ಮೇಲೆ ನಮ್ಗೆ ಗೊತ್ತಿದೆ, ನಮಗೂ ಕಾನೂನು ಅರಿವಿದೆ, ಕಾನೂನು ಸಪೋರ್ಟ್ ಮಾಡುವಂತ ಜನ ಕೂಡ ಇದ್ದಾರೆ. ಅವ್ರಿಗೂ ಕೂಡ ಡಿಫಾಮೇಷನ್ ಕೇಸ್ ಹಾಕ್ತೀನಿ ನಾನು. ಜೊತೆಗೆ ಇದನ್ನ ಫಸ್ಟ್ ತನಿಖೆ ಮಾಡಿ ನೀವು ನೋಡುವ. ಇದು ಜಿಲ್ಲೆಗೆ ಸವಾಲಾಗಿರುವಂಥದ್ದು. ಧಾರ್ಮಿಕ ಆಚರಣೆಗೆ ಬಹಳ ಒತ್ತು ಕೊಟ್ಟಂತ ದೇವಸ್ಥಾನ ಮಹದೇಶ್ವರರು ಪ್ರಥಮ ಬಾರಿಗೆ ಅರವಟಿಕೆ ಕೊಪ್ಪಲು ಮತ್ತು ಕೊಡಗಳಿ ಗ್ರಾಮದ ಅಸ್ಮಿತೆ ಇರುವಂತ ಧಾರ್ಮಿಕ
ಚಿಂತನೆ ಇರುವಂಥದ್ದು, ಪೌರಾಣಿಕ ಚಿಂತನೆ ಇರುವಂಥದ್ದು, ರಾಜರ ಆಡಳಿತದ ವ್ಯವಸ್ಥೆಯಲ್ಲಾದಂಥ ದೇವಸ್ಥಾನ ಇದು. ನಿಜವಾಗ್ಲೂ ನಿಮ್ಮ ಕೈಲಿ ಆ ಕಳ್ಳರನ್ನ ಚೇಸ್ ಮಾಡೋಕ್ಕಾಗುತ್ತಾ ಅನ್ನೋದು ಕೂಡ ಜಿಲ್ಲಾ ಪೊಲೀಸ್ ಇಲಾಖೆಗೆ ಚಾಲೆಂಜ್ ಆಗಿದೆ. ಅದು ರಾಜ್ಯದ ಜನತೆ ಮತ್ತು ಈ ಗ್ರಾಮದ ಜನತೆ ಮಾತಾಡ್ಕೋತಾ ಇದ್ದಾರೆ. ನಿಜವಾಗ್ಲೂ ಕೈಲಿ ಆಗುತ್ತಾ, ಯಾವ ಬಿಡ್ರಿ ಇದೇ ಕತೆ ಅನ್ನೋ ತರ ಆಗ್ಬಾರ್ದು. ಯಾಕೆ ಕರ್ನಾಟಕ ಪೊಲೀಸ್ಗೆ ಒಳ್ಳೆ ಹೆಸರಿದೆ ರೀ. ಯಾರೋ ಕೆಲವರು ಇರ್ತಾರೆ ಅಷ್ಟೇ ಕೆಲವೊಂದು ವಿಚಾರಗಳಲ್ಲಿ, ಆದ್ರೆ ಕರ್ನಾಟಕ ಪೊಲೀಸ್ಗೆ ಒಳ್ಳೆ ಹೆಸರಿದೆ ದೇಶದಲ್ಲಿ. ಅದನ್ನ ಮತ್ತೊಮ್ಮೆ ಪ್ರೂವ್ ಮಾಡ್ಕೊಬೇಕು. ಇಂಥ ಕಳ್ಳರು ಕಾಕರುಗಳು ಕದ್ದಂತ ಒಡವೆಗಳನ್ನ ಎಲ್ಲೆಲ್ಲಿ ಮಾರ್ತಾರೆ, ಎಲ್ಲೆಲ್ಲಿ ಕರಗಿಸ್ತಾರೆ, ಯಾವ್ಯಾವ ಭಾಗದಲ್ಲಿ ಯಾವ ಕಳ್ಳರು ಏನೇನು ಮಾಡಿದ್ದಾರೆ, ಅದೆಲ್ಲ ನಿಮ್ಗೆ ಯಾವ ಲಿಮಿಟ್ಸ್ ಅಲ್ಲಿ ಎಲ್ಲಿಗೆ ಹೋಗುತ್ತೆ ಅಂತೆಲ್ಲ ಗೊತ್ತಿರುತ್ತೆ. ಇನ್ವೆಸ್ಟಿಗೇಷನ್ ಮತ್ತೆ ಜೊತೆಗೆ ಇಂಟೆಲಿಜೆನ್ಸಿ ತಮ್ಗೆ ಗೊತ್ತಿದೆ. ನಮ್ಮ ಫೋನ್ಗಳನ್ನ, ಮಾಧ್ಯಮದವರ ಫೋನ್ಗಳನ್ನ, ಸಂಘಟನೆಯವ್ರನ್ನ ಫೋನ್ಗಳನ್ನ ನೀವು ಟ್ರ್ಯಾಕ್ ಮಾಡ್ತೀರಿ ಪ್ರತಿನಿತ್ಯ. ಏನು ಮಾತಾಡ್ಕೊಂಡ್ಬಿಡ್ತಾರೋ, ಏನು ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ಮಾಡ್ಬಿಡ್ತಾರೋ ಅಂತ ನೀವು ಚೆಕ್ ಮಾಡ್ತೀರಿ. ಮಾಡಿ ಇಂಟೆಲಿಜೆನ್ಸಿಗಳು ನಾವು ಕೊಡ್ತೀವಿ. ನಾವು ಕೂಡ ಕೆಲವೊಂದು ಅಧಿಕಾರಿಗಳ ಮೇಲೆ ಇಡಿ ರೈಡ್ಗೂ ಕೂಡ ನಾವು ಹಾಕಿದೀವಿ ಆಲ್ರೆಡಿ, ಬರೆದಿದ್ದೀವಿ ಕೂಡ, ಬರಿತೀವಿ ಕೂಡ ಇನ್ನು ಮುಂದೆ. ಯಾಕೆಂದ್ರೆ ನೀವು ನಮ್ಮ ಮೇಲೆ ಗದಾಪ್ರಹಾರ ಮಾಡಿದ್ರೆ ನಮಗೂ ಗೊತ್ತಿದೆ, ಕಾನೂನು ಏನು ಗೊತ್ತಿದೆ, ಸಂವಿಧಾನದ ವಿಚಾರಗಳು ಏನಂತ ಗೊತ್ತಿದೆ, ಅಧಿಕಾರಿ ವರ್ಗದಲ್ಲಿ ಯಾರು ಏನೇನು ಮಾಡ್ತಾರೆ ಅಂತ ಕೂಡ ನಾವು ತಿಳ್ಕೊತಾ ಇದ್ದೀವಿ. ಹೋರಾಟಗಳೇ ಆಗ್ಲಿ, ಇದು ಕಾನೂನು ಹೋರಾಟಗಳೇ ಆಗ್ಲಿ. ಜೊತೆಗೆ ಫಸ್ಟ್ ಇದಕ್ಕೆ ದೇವಸ್ಥಾನದ ಆಭರಣದ 20 ಲಕ್ಷದ ಆಭರಣದ ವ್ಯವಸ್ಥೆಗೆ ನೀವು ಮಾಡಬೇಕು ತನಿಖೆ. ಬರೀ ತನಿಖೆ ಮಾಡಿದ್ರೆ ಕೇವಲ ಮಾಜಾರ ಮಾಡಿದ್ರೆ ಪ್ರಯೋಜನ ಇಲ್ಲ, ಅದು ಮಾಜಾರಾಗಿ ಉಳ್ಕೊಳ್ಳುತ್ತೆ. ಮೈಸೂರು ಜಿಲ್ಲಾ ಪೊಲೀಸ್ನವರು ಏನಿದ್ದಾರೆ, ನೀವು ನಿಮ್ಮ ವೆಬ್ಸೈಟ್ಗೆ, ನಿಮ್ಮ ಮೇಲ್ ಐಡಿಗಳಿಗೆ ಸಂಬಂಧಪಟ್ಟಂತ ಮೇಲ್ ಅಧಿಕಾರಿಗಳಿಗೆ ಅವ್ರಿಗೆಲ್ಲರೂ ಕೂಡ ನಾನು ಇದನ್ನ ಕಳಿಸ್ಕೊಡ್ತೀನಿ. ಮತ್ತೆ ದಯವಿಟ್ಟು ಇದು ಯಾರಿಗೂ ಕೂಡ ಗೊತ್ತಿರಲ್ಲ ಕೆಲವೊಂದು ವಿಚಾರ, ಈ ಗ್ರಾಮದಷ್ಟು ಒಂದಷ್ಟು ಜನಕ್ಕೆ ಗೊತ್ತಿರೋದು. ಹಾಗಾಗಿ ನನಗೆ ಗೊತ್ತಾದ್ಮೇಲೆ ಇಷ್ಟೆಲ್ಲ ಸುದ್ದಿಗಳು ಮಾಡ್ತಾ ಇದ್ದೀನಿ. ಬಹಳ ಬೇಜಾರಾಗುವಂತ ಸಂಗತಿ ಏನಂದ್ರೆ, ಯಾಕೆ ದೇವಸ್ಥಾನಗಳೇ ಟಾರ್ಗೆಟ್ ಆಗುತ್ತೆ? ಯಾಕೆ ದೇವಸ್ಥಾನಗಳೇ ಟಾರ್ಗೆಟ್ ಆಗುತ್ತೆ? ಕದ್ದಂಥದ್ದು ಇಲ್ಲ, ಸಿಗಲ್ಲ. ಎಲ್ಲೋ ಒಂದ್ ಕಡೆ FIR ಆಗುತ್ತೆ, ತನಿಖೆ ಹಳ್ಳ ಹಿಡಿತದೆ. ಮಾಡಿ ಕೆಲ್ಸಕ್ಕೆ ಬಾರದ ಮೇಲೆಲ್ಲ ಮಾಧ್ಯಮದವ್ರ ಮೇಲೆ ಕೇಸ್ಗಳು ಹಾಕೊಂಡು ಯಾವನೋ ಒಬ್ಬ ಬಗುಳ್ದ ಅನ್ಬಿಟ್ಟು ಇಲ್ದಿರೋದೆಲ್ಲ ಮಾಡದಿರೋದಕ್ಕೆಲ್ಲ ನೀವು ಕೇಸ್ಗಳು ಹಾಕೊಂಡು ಇನ್ವೆಸ್ಟಿಗೇಷನ್ ಬನ್ನಿ, ಫೋನ್ ಮಾಡೋದು ಇನ್ವೆಸ್ಟಿಗೇಷನ್ ಬನ್ನಿ. ನಾವು IT, ಇನ್ಕಮ್ ಟ್ಯಾಕ್ಸ್ ಎಲ್ಲ ನಮಗೂ ಗೊತ್ತಿದೆ. ದೇಶದ ಕಾನೂನು ಏನೇನು ಯಾರ್ಯಾರು ಯಾವ್ಯಾವ ಅಧಿಕಾರಿಗಳಿಗೆ ಎಲ್ಲಿ ಮುಟ್ಟಿಸ್ಬೇಕು ನಮ್ಗೆ ಗೊತ್ತಿದೆ. ಮುಟ್ಟಿಸಿದ್ವಿ ಕೂಡ, ಬರ್ತಾರೆ ಕೂಡ, ಕಾಯ್ತಾ ಇರಿ ಯಾವ್ಯಾವ ಅಧಿಕಾರಿಗಳು ಏನೇನಿದೆ ಕತೆ ಅಂತ. ಹಾಗಾಗಿ ದಯವಿಟ್ಟು ಈ ದೇವಸ್ಥಾನಕ್ಕೊಂದು ನ್ಯಾಯ ಕೊಡಬೇಕು. ಮಹದೇಶ್ವರರ ನಿಜವಾದಂತ ಶಕ್ತಿ ಇದ್ರೆ ನನ್ನೂ ಕೂಡ ಕರ್ಸ್ಕೊಂಡಿದ್ದಾರೆ ಮಹದೇಶ್ವರರು. ಜೊತೆಗೆ ನಾನು ಕೂಡ ಇದರೇ ಫಾಲೋಅಪ್ ಅಲ್ಲಿ ಇರ್ತೀನಿ, ಏನಾಯ್ತು ಅನ್ನೋದು ಒಂದು ಫಾಲೋಅಪ್ ಅಲ್ಲಿ ಕೂಡ ಇರ್ತೀನಿ. ಇದು ನಿಜವಾದಂತ ತನಿಖೆ ಆಗಬೇಕು. ಬನ್ನೂರಿನಲ್ಲಿ ಅತಿ ಹೆಚ್ಚು, ಬನ್ನೂರು ಟೌನ್ ನಲ್ಲಿ, ಬನ್ನೂರು ಹೋಬಳಿಲಿ ಅತಿ ಹೆಚ್ಚು ಕಳ್ಳತನಗಳ ಸುದ್ದಿ ಮಾಡಿದವನೇ ನಾನು. ನಾನು ಮಾಧ್ಯಮದಲ್ಲಿದ್ದಾಗ ಮಾಧ್ಯಮದವ್ರಿಗೆ ಫೋನ್ ಮಾಡೋದು, ಸಾರ್ ನಿಮ್ಮ ಹುಡುಗ ಸುದ್ದಿ ಮಾಡ್ತಾನೆ, ಸಾರ್ ನಿಮ್ಮ ಹುಡುಗ ಸುದ್ದಿ ಮಾಡ್ತಾನೆ, ಸಾರ್ ನಿಮ್ಮ ಹುಡುಗ ಸುದ್ದಿ ಮಾಡ್ತಾನೆ. ಬಿಟ್ಟ ರಿಸ್ಟ್ರಿಕ್ಷನ್ಸ್ ಇರುವಂತ ಕೆಲಸ ನನಗೆ ಬೇಕಾಗಿಲ್ಲ, ನನ್ನ ಇಂಡಿವಿಜುವಲ್ ಕೆಲಸ ನಾನು ಮಾಡ್ತೀನಿ ಅಂತ ಇವತ್ತು ಸೋಷಿಯಲ್ ಮೀಡಿಯಾ ಮತ್ತೆ ಹಲವಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಂದೇ ಆದಂತ ಜವಾಬ್ದಾರಿ ಇದೆ. ನಿಮ್ಗೆ ಅದರಲ್ಲೇ ಹಾಕೊಂಡು ಅರಿತೀನಿ, ಮಾತಾಡ್ತೀನಿ, ಅದೇನ್ ಮಾಡ್ತೀರಾ ಮಾಡಿ. ಒಟ್ಟಿನಲ್ಲಿ ಈ ದೇವಸ್ಥಾನಕ್ಕೆ ಒಂದು ನ್ಯಾಯ ಕೊಡಿಸಿ ಕದ್ದಂತ ಒಡವೆಗಳನ್ನ ರಿಕವರಿ ಮಾಡುವಂತ ಶಕ್ತಿ ಆ ಭಗವಂತ ಕೊಡ್ಲಿ. ನಿಮಗೂ ಕೂಡ ಒಂದು ಒಳ್ಳೆ ರೀತಿಯಾದಂತ ಸುಲಭವಾದಂತ ತನಿಖೆಗಳಾಗ್ಲಿ ಅಂತ ಕೂಡ ನಾನು ಆಶಿಸ್ತೀನಿ. ಆದ್ರೆ ಬೇಜಾರಾದ ಸಂಗತಿ ಏನು ಅಂದ್ರೆ, ಇವತ್ತಿನವರೆಗೂ ಕೂಡ ಎಲ್ಲೂ ಮಾಧ್ಯಮದಲ್ಲಿ ಕೂಡ ಒಂದು ಸುದ್ದಿ ಬಂದಿಲ್ಲ ರೀ. ಹೇಳ್ಬೇಕ್ರಿ ನೀವು, ಸಂಬಂಧಪಟ್ಟಂತ ಅಧಿಕಾರಿಗಳು ನೋಡಿ ಈ ತರ ಆಗಿದೆ ಅಂತ ಹೇಳಿದಾಗ, ಪ್ರಚಾರ ಆದಾಗ ಒಬ್ರಿಗೆಲ್ಲ ಒಬ್ರಿಗೆ ಗೊತ್ತಾಗುತ್ತೆ. ಅವಾಗೇನಾಗುತ್ತೆ, ಅದು ಕಳ್ಳತನಗಳು ಎಲ್ಲೆಲ್ಲ ಆಗಿದೆ ಅನ್ನೋದು ನೀವು ಏನ್ ತಿಳ್ಕೊಂಡ್ಬಿಡ್ತೀರಾ ಅಂದ್ರೆ, ನಮ್ಮ ಜುಡಿಸೆಕ್ಷನ್ ಆಗಿರುವಂತ ಕಳ್ಳತನ ಎಲ್ಲಿ ರಾಜ್ಯಕ್ಕೆ ಗೊತ್ತಾಗ್ಬಿಟ್ರೆ ನಮ್ಮ ಮೇಲೆ ಎಲ್ಲಿ ಹೊರೆಗಳು ಬರುತ್ತೆ, ತನಿಖಾ ವರದಿಗಳನ್ನ ಮಾಡ್ಬೇಕಾಗುತ್ತೆ, ತನಿಖೆ ಮಾಡ್ಬೇಕಾಗುತ್ತೆ ಅಂತ ಇಟ್ಕೊಳ್ಳೋದಲ್ಲ. 20 ಲಕ್ಷ ಒಡವೆ, ಜನರ ದೇಣಿಗೆ ದುಡ್ಡು, ಇತಿಹಾಸ ಇದ್ದಂತಹ ದೇವಸ್ಥಾನದ ಒಡವೆಗಳು, ಚಿನ್ನ, ಬೆಳ್ಳಿ, ದುಡ್ಡು, ಇವೆಲ್ಲ ಏನ್ ಮಾಡ್ತಿರೋ ಗೊತ್ತಿಲ್ಲ. ಇವತ್ತು ರಾಜ್ಯದ ಕಾನೂನು ವ್ಯವಸ್ಥೆ ಏನಾಗ್ತಿದೆ ಗೊತ್ತಾಗ್ತಿದೆ ನಿಮ್ಗೆ. ಹಾಗಾಗಿ ನನ್ನ ಕಳಕಳಿ ಮನವಿ, ಯಾಕೆಂದ್ರೆ ನಾನು ಈ ಊರಿನ ಮನೆ ಮಗನಾಗಿರೋದ್ರಿಂದ, ಈ ದೇವರ ಒಂದು ಸನ್ನಿಧಿಲಿ ದೇವರ ಭಕ್ತನಾದ್ರಿಂದ ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೀನಿ. ನೋಡೋಣ, ಯಾಕೆಂದ್ರೆ ಹಲವಾರು ಕಳ್ತನಗಳು ಹಳ್ಳ ಹಿಡಿದಿರೋದು ನಿಜ. ಕೊಟ್ಟಂತ ಕರ್ಕೊಂಡೋಗಿ ಬಿಟ್ಟಂತ ಕದ್ದಿರೋ ವ್ಯಕ್ತಿಗಳನ್ನೇ ಬಿಟ್ಟಂತ ಸನ್ನಿವೇಶಗಳು ಬೇಕಾದಷ್ಟಿದೆ ಕೆಲವೊಂದ್ ಕಡೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಮಹದೇಶ್ವರರು ನಿಮಗೆ ಬುದ್ಧಿ ಕೊಡಬೇಕು, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತ ಮೇಲಧಿಕಾರಿಗಳು ಇದನ್ನ ಜವಾಬ್ದಾರಿ ತಗೊಂಡು ಮಾಡಬೇಕಾಗಿ ಸಾರ್ವಜನಿಕ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಆಲ್ರೆಡಿ ನನಗೆ ಆಡಿಯೋ ಮೂಲಕ ಒಂದಷ್ಟು ಜನರು ಮಾತಾಡಿದ್ದಾರೆ ಇದೇ ವಿಚಾರವಾಗಿ. ಹಾಗಾಗಿ ಇದೊಂದು ಸುದ್ದಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಂಬಂಧಪಟ್ಟಂತ ಕೆಲವೊಂದು ಮಾಧ್ಯಮಗಳು ಇದನ್ನ ಯಾರು ಬೇಕಾದ್ರೂ ತಗೊಂಡು ಸುದ್ದಿ ಮಾಡಿಯಪ್ಪ. FIR ಕೂಡ ಇದೆ. ಥ್ಯಾಂಕ್ ಯು.
ಎದ್ದು ಬಾಗಿಲು ತೆಗಿಯಕ್ ಹೋದ್ರಲ್ಲ ಆಮ ಆವಾಗ 5:15 ಬಾಗಿಲು ತೆಗ್ದಿತ್ತಲ್ಲ ಅವಾಗ ನೋಡ್ಕೊಂಡು ಹಿಂಗಾಯ್ತೆ ಅಂತ ಇವಾಗ ಫೋನ್ ಮಾಡಿದ್ರು ನಮ್ಗೆ. ಹಾ ಹಾ ಆವಾಗ ನಾವ್ ಮನೆಯಿಂದ ಬಂದ್ವಿ. ಹಾ ಹಾ ನಮ್ಮ ಮಕ್ಳಿಬ್ರು ಇಲ್ಲೇ ಮನೆ ಕಟ್ಟಿದ್ವಿ. ಆಮ ಆಮೇಲೆ ಹಿಂಗಾಯ್ತು ಅಂತ ಫೋನ್ ಹಾಕಿದ್ಲೆ ನಾನ್ ಮನೆಯಿಂದ ನಮ್ಮ ಮಕ್ಳು ನಾವೆಲ್ಲ ಮನೆಯಿಂದ ಬಂದ್ವಿ. ಹ್ಮ್ 5:30. ಅಮ್ಮ ನೀವು ಇಲ್ಲೇ ಇರ್ತೀರಾ? ಇಲ್ಲಪ್ಪ ನಾನು ನೀವು ಹೊರಟ್ಬಿಡ್ತೀರಾ? ಮಕ್ಳೆ ಹಾ ಹಾ ಗಂಡು ಮಕ್ಳು ಇರ್ತಾರೆ. ಹಾ ಹಾ ಅಲ್ಲ ಏನ್ ಹತಾಶಿರುವಾಗ ಏನೇನ ಆಕಸ್ಮಿಕವಾಗಿ ಏನೇನ ಬೇರೆ ತರ ಆಗ್ಬಿಟ್ಟಿದ್ರೆ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟಿದ್ರೆ ಏನ್ ಮಾಡ್ಬೇಕಾಗಿತ್ತು ಮಾತಾಡಿ, ನೀವೇ ಮಾತಾಡಪ್ಪ. ಅಲ್ವಮ್ಮ? ಈಗ ನೀವೀಗ ಉದಾಹರಣೆಗೆ ಅವ್ರು ಬಂದು ಹೆಂಗೋ ಒಡವೆ ಕದ್ಕೊಂಡು ಹೋದ್ರು ತನಿಖೆ ಆಗುತ್ತೆ. ಅದನ್ನ ಸೌಂಡ್ ಆದಾಗೇನ ಆ ಮಕ್ಕಳು ಬಂದಿದ್ರೆ ಅಲ್ಲಿ ಈಗ ಗೊಡಗಲಪ್ಪನ ಬೆಟ್ಟದಲ್ಲಿ ಜೋಡಿ ಕೊಲೆ ಆಯ್ತು, ಅದು ನಾನೇ ಸುದ್ದಿ ಮಾಡಿದ್ದು. ಯಾಕೆ ಇದೇ ಹಣ ಕದಿಯೋ ವಿಷಯಕ್ಕೆ ಜೋಡಿ ಕೊಲೆ ಆಯ್ತು. ಆ ಥರ ಏನೋ ಆಗ್ಬಿಟ್ಟಿದ್ರೆ ಏನ್ ಮಾಡೋದು? ಅದನ್ನ ಯೋಚನೆ ಮಾಡಿ ಪ್ರಾಣ ಭಯ ಆಗಿದ್ರೆ ನಮ್ಮವ್ರು ಅದೇ ಹೇಳಲ್ಲ, ಸರ್ದಿ ರೋಗ ಮೇಲೆ ವಹಿಸ್ಕೋಬೇಕು. ಹಾ 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 ವಹಿಸ್ಕೊಂಡು ಜೀವನ ತಕತ್ತೀರಾ? ನಮ್ಮ ಮೊಮ್ಮಕ್ಕಳು ತೀರ್ಸ್ಕೊಳ್ಳೋಣ ನಾವು ಇವ್ರ ಒಡವೆಯಿಂದ. ನಾನು ಹೇಳೋದು ಅದು ತಪ್ಪು, ಇದು ಸರಿನೇ. ಓಕೆ 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 ನಮ್ಮ ಮಕ್ಳು ಆಗಾದಾಗ ಈಚೆಗೆ ಬಂದಾಗ ಏನಾದ್ರು ಮಾಡಿದ್ರೆ ಯಾರ್ ಮನೆ ನೀವು? ಹೌದು, ಯಾಕೆಂದ್ರೆ ಅವರು ಚಿಕ್ಕ ಹುಡುಗರು 25-26 ವರ್ಷ ಅಂತೆ. ಇಲ್ಲ 23 ವರ್ಷ. ಅಲ್ಲಲ್ಲ ಈ ಕಳ್ಳರು ಬಂದಂತವ್ರು. ಹಾಗಾಗಿ ಈಗ ಈ ತರ ಆದಾಗ ಏನಾಗುತ್ತೆ ಅಂತಂದ್ರೆ ಯುವಕರು ಅದೇನೋ ಒಂದು ಇದರಲ್ಲಿ ಕಳ್ತನದ ಜೋಶಲ್ಲಿ ಮಾಡ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರು? ರಾಡ್ಗಳನ್ನು ಬ್ಯಾಗ್ ಹಾಕೊಂಡ್ಬಂದವ್ರಂತೆ. ಬ್ಯಾಗ್ದಾಗ ರಾಡ ಕಾಣ್ತದಲ್ಲಿ ಕ್ಯಾಮ್ರದಲ್ಲಿ, ಆ ಬ್ಯಾಗ್ ಅಲ್ಲಿ ಕಾಣ್ತಾ ಇತ್ತಂತೆ. ಹಂಗಂತ ಹೇಳ್ತಿದ್ರು ನಮ್ಮ ಹುಡುಗರು. ಕ್ಯಾಮ್ರಾದಲ್ಲಿ ಗೊತ್ತಾಗಿ ಏನ್ ಅವನೇ ಮರ ಮಾಡ್ಬಿಟ್ಟಿದಾನ ಬರ್ಬೇಡಿ ಅಂತ ಏನೋ ಗೊತ್ತಿಲ್ಲ. ಅದಕ್ಕೆ ನಾನ್ ಕೈ ಮುಗಿತೀನಿ ಅವನ್ಗೆ. ಸದ್ಯ ನನ್ನ ಮೊಮ್ಮಕ್ಕಳು ಉಳಿಸ್ಕೊಟ್ಟೆ ದೇವ್ರಿಗೆ. ಒಡವೆ ಹೋದ್ರು ಚಿಂತೆ ಇಲ್ಲ, ಮೊಮ್ಮಕ್ಕಳು ಉಳಿದ್ರು ಅಂತ ನನ್ಗೆ ಅಸಂತೋಷ ಆಯ್ತಾ ಇದೆ. ಹೌದು ಹೋಯ್ತು ಅನ್ನೋದು ಯೋಚನೆ ಇಲ್ಲ. ನಾಳೆ ದಿನ ಕೊಲೆ ಆಗ್ಬಿಟ್ಟಿದ್ರೆ ಆಗುದ್ ಬೇಡ, ಆಗ್ಬಿಟ್ಟಿದ್ರೆ 7 ಜನದಲ್ಲಿ ನಮ್ಮ ಮಕ್ಕಳು ತಂದು ಕೊಡ್ತಿದ್ರ. 7 ಜನ ಅಂತಂದ್ರು. 7 ವರ್ಷಕ್ಕೊಬ್ಬೊಬ್ಬರು ಪೂಜೆ ಬರ್ತಾರೆ. 5 ನಮ್ಮ ಮಕ್ಕಳು ತಂದು ಕೊಡ್ತಿದ್ರ. ಅದನ್ನ ನಾನ್ ಕೇಳೋದು. ಅಲ್ಲ ನೋಡಿ, ಇವತ್ತು ಇಡೀ ಜಿಲ್ಲೆಯಲ್ಲೇ ದೊಡ್ಡ ಜಾತ್ರೆ ಆಗುವಂತ ಜಾತ್ರಾ ದೇವಸ್ಥಾನ ಇದು. ಮಹದೇಶ್ವರ ಶಕ್ತಿ ಇರುವಂತ ಪವಾಡ ಪುರುಷನ ದೇವಸ್ಥಾನ. ಏನು ಜನಗಳು ಏನು ಇವತ್ತು ಏನ್ ತಿಳ್ಕೊಂಡ್ರೆ ಅರ್ಥ ಆಗ್ತಿಲ್ಲ. ಮತ್ತೆ ತನಿಖೆ ಆಗ್ಬೇಕು, ಮುಖ್ಯವಾಗಿ ತನಿಖೆ ಆಗ್ಬೇಕು. ಏನು ಕೂಡ ಆಗಲ್ಲ, ಹಳ್ಳೆ ಹಿಡಿಯೋದು ಆಗ್ಬಾರ್ದು. ಸೈಡಿಗೆ ತಳ್ಬಿಟ್ಟವ್ರೆ. ಮೇಲೆ ಎತ್ಬಿಟ್ಟವ್ರೆ. ಅಲ್ಲಿಂದ ಬರಾಗಂತ ಸೈಡ್ ತಳ್ಳಿಲ್ವಲ್ಲ, ಗೊತ್ತಾಗದ ಇಲ್ಲಿ ಬರೋ ತನಕ. ಬಂದು ಅಲ್ಲಿ ನಮಸ್ಕಾರ ಮಾಡಿದಾನಂತೆ. ನಮಸ್ಕಾರ ಮಾಡ್ಬಿಟ್ಟು ಅದನ್ನ ಆಫ್ ಮಾಡ್ಬಿಟ್ಟು ಇಲ್ಲಿರ ಗರ್ಭಗುಡಿಗೆ ಹೋಗೋದೆಲ್ಲ ಗೊತ್ತಾಯ್ತೆ ಅಂತಾನೆ ಆ ಕೆಲಸ ಮಾಡೋಣ. ಯಾವ ತರ ಹಿಡಿತೀರ ನಾವು? ಮೊಮ್ಮಕ್ಳೇ ಇಲ್ಲಿ ಮಲ್ಲಿಕಳೋದಿದ್ರು. ಯಾರು ಎಲ್ಲ ಮಾಡಿದ್ಮೇಲೆ ದೇವಸ್ಥಾನ ಮಾಡಿದ್ಮೇಲೆ ಜವಾಬ್ದಾರಿ ಎಲ್ಲ ವಹಿಸ್ಕೋಬೇಕು. ಹಂಗಂದ್ರೆ ನಿಮ್ಗೈತಲ್ಲ, ನೀವು ವಹಿಸ್ಕೋಬೇಕು ಅಂದ್ರೆ ಇರ್ಲಿ ಅಮ್ಮ. ಈಗ ಏನೋ ಒಂದು ಒಳ್ಳೇದ್ ಮಾಡ್ತಾ ಇದ್ದೀರಾ, ಆದ್ರೆ ಇದು ತನಿಖೆ ಆಗ್ಬೇಕಾ ನಿಮ್ ಪ್ರಕಾರ? ಒಡವೆ ಮತ್ತೆ ರಿಕವರಿ ಮಾಡ್ಕೊಡ್ಬೇಕು, ಅವರು ವಾಪಸ್ ತರಿಸ್ಕೊಡ್ಬೇಕು. ನಿನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲ ಬರ್ಕೊಂಡು ಇಷ್ಟೊತ್ತಲ್ಲೂ ಬಂದಿದ್ರು ನಿನ್ನೆ. ಎಲ್ಲ ಬರ್ಕೊಂಡು ಇದು ಮಾಡ್ಕೊಂಡು ಹೋಗೋದು. ಏನಾಯ್ತು? ಎಸ್, ನಿಜವಲ್ಲ ಇದು ಬನ್ನೂರು ಪೊಲೀಸ್ ಇಲಾಖೆಗೆ, ಹಾಗೆ ಜಿಲ್ಲಾ ಪೊಲೀಸ್ ಇಲಾಖೆಗೆ ಇದೊಂದು ದೊಡ್ಡ ಸವಾಲು ರೀ. ಇಲ್ಲಾದಂತ ವಿಚಾರ, ಇಲ್ಲಾದಂತ ಕಳ್ಳತನದ ವಿಚಾರ ಈಗ ನನ್ನ ಮೂಲಕ ಇಡೀ ರಾಜ್ಯಕ್ಕೆ ಕೂಡ ತಲುಪ್ತಾ ಇದೆ. ಅಮ್ಮ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಎಷ್ಟೋ ಜನಕ್ಕೆ ಅಲ್ವೇ? ನನಗೆ ಗೊತ್ತಿರಲಿಲ್ಲ, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದು. ಊರಿನಲ್ಲಿ ಪುಟ್ಟ ಊರಿದು. ಆ ಪುಟ್ಟ ಊರಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ನನಗೆ ಅಚಾನಕ್ ಆಗಿ ಗೊತ್ತಾಗುತ್ತೆ. ಹಾಗಾಗಿ ನಾನು ಸುದ್ದಿ ಮಾಡಿ ಸಂಬಂಧಪಟ್ಟಂತ ಕೆಲವೊಂದು ಮಾಧ್ಯಮಗಳು ಕೂಡ ನಾನು ಕಳಿಸಿದ್ದೀನಿ FIR ಮೂಲಕ. ಆದ್ರೆ ಒಂದು ಇದು ಪೊಲೀಸ್ ಇಲಾಖೆ ಚಾಲೆಂಜ್, ಜಿಲ್ಲಾ ಪೊಲೀಸ್ ಇಲಾಖೆಗೆ ಚಾಲೆಂಜ್ ಆಗುತ್ತೆ. ಅಷ್ಟು ದೊಡ್ಡ ಮಟ್ಟದ ಒಂದು ಕಳ್ಳತನ, 20 ಲಕ್ಷ ಅಂದ್ರೆ ತಮಾಷೆ ಅಲ್ಲ. ಇವತ್ತು ಯಾರು ಕೂಡ 20 ರೂಪಾಯಿನೂ ಕೂಡ ಇವತ್ತು ದೇವಸ್ಥಾನಕ್ಕೆ ಸರ್ಕಾರದಿಂದ ಅನುದಾನಗಳು ಬರಲ್ಲ. ಆದ್ರೆ 20 ಲಕ್ಷ ಒಡವೆಗಳು ಕಳ್ಕೊಂಡ್ರೆ ಈ ದೇವಸ್ಥಾನದ ಟ್ರಸ್ಟಿಗಳು, ಕುಟುಂಬಸ್ಥರು ಅಂತಂದ್ರೆ ಬಹಳ ಸಂಕಟ ಪಡುವಂತ ವಿಚಾರ. ಹಾಗಾಗಿ ಏನು ಅಚಾತುರ್ಯ, ಯಾವುದೇ ರೀತಿಯಂತ ಅವಘಡಗಳಾಗಿಲ್ಲ, ಅಥವಾ ಏನನ್ನ ಬೇರೆ ರಕ್ತಸಿಕ್ತ ವಿಚಾರಗಳು ಕೂಡ ಆಗಿಲ್ಲ, ಆಗೋದು ಬೇಡ. ಆದ್ರೆ ಇದನ್ನ ತನಿಖೆ ಮಾಡಲಿಲ್ಲ ಅಂತಂದ್ರೆ ಇನ್ನ ಮುಂದಿನ ಎಲ್ಲಾ ದೇವಸ್ಥಾನಗಳಲ್ಲೂ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲಿ ತನಿಖೆ ನೀವು ಮಾಡಲಿಲ್ಲ, ಕರೆಕ್ಟಾಗಿ ತನಿಖೆ ನೀವು ಮಾಡಲಿಲ್ಲ ಅಂತಂದ್ರೆ ಮುಂದಿನ ದೇವಸ್ಥಾನಗಳಲ್ಲಿ ಆಗಲ್ಲ ಅಂತ ಏನ್ ಗ್ಯಾರಂಟಿ? ನಾವೆಲ್ಲ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಎಷ್ಟೋ ಕಡೆ ಹಿಡಿದ್ರು, ಹೊಡೆದ್ರು ಆ ಕಳ್ಳರನ್ನ. ಅಂತವ್ರನ್ನೆಲ್ಲ ಏನ್ ಮಾಡ್ತೀರಾ? ನಮ್ಮ ಕಾನೂನು ಏನ್ ಸುಲಭವಾಗಿ ಕಾನೂನು ಬಿಡುವಂತದ್ದು? ಯಾವನೋ ಬತ್ತನೆ, ಕೆಲವರು ಲಾಯರ್ಗಳು ಇರ್ತಾರೆ, ಯಾವನೋ ಬಂದು ಅವನಿಗೆ ಬೇಲ್ ಕೊಡ್ತಾರೆ, ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಸುದ್ದಿ ಮಾಡೋರ ಮೇಲೆ ಕೇಸ್ ಹಾಕೋದು, ಕಳ್ಳರ ಮೇಲೆ ಬೇಲ್ ಕೊಡೋದು. ಅವ್ರಿಗೆ ಸಪೋರ್ಟ್ ಮಾಡೋಂತ ಒಂದಷ್ಟು ಮುಟ್ಟಾಡ್ರಿದಾರಲ್ಲ, ಅವ್ರಿಗೆ ಏನಂತ ಉಗಿಬೇಕು ಹೇಳಿ ನೀವು? ಹಾಗಾಗಿ ಇದು ಕೇವಲ ಬರೀ ಸುದ್ದಿ ಆಗಿರ್ದೇನೆ, ತನಿಖಾ ವ್ಯವಸ್ಥೆ ಕರೆಕ್ಟ್ ಆಗಿದ್ದು ಇದನ್ನ ಹಳ್ಳ ಹಿಡಿಸ್ತಾನೆ.
ಯಾಕೆಂದ್ರೆ ಎಷ್ಟೋ ನಾನು ಮಾಡೋ ಸುದ್ದಿಗಳು ತಮಗೆಲ್ಲ ಗೊತ್ತಿದೆ. ಹಾಗಾಗಿ ನನ್ನ ಎಲ್ಲ ನಿಷ್ಠುರ ಮಾಡಿರೋಂಥ ಅಧಿಕಾರಿಗಳಿದ್ದಾರೆ, ನನ್ನ ಮೇಲೆ ಕೇಸ್ ಹಾಕಿದಂಥ ಅಧಿಕಾರಿಗಳಿದ್ದಾರೆ, ಫ್ರಾಡ್ ಕೇಸ್ಗಳು ಹಾಕಿರೋಂಥ ಅಧಿಕಾರಿಗಳಿದ್ದಾರೆ. ಅವ್ರಿಗೂ ಕೂಡ ಡಿಫಾರ್ಮೇಷನ್ ಕೇಸ್ ರೆಡಿ ಮಾಡಿದ್ದೀನಿ. ಅರ್ಥ ಆಯ್ತಾ? ಮತ್ತೆ ಕೆಲವರೆಲ್ಲ ಉರ್ಕೊಳ್ಳೋರು ಇಲ್ದಿದ್ದೆಲ್ಲ ನನ್ನ ಮೇಲೆ ಇಲ್ದಿದ್ದೆಲ್ಲ ನಾನು ಮಾಡಿರೋ ತಪ್ಪಿಗೆಲ್ಲ ಮಾಡದೇ ಇರೋ ತಪ್ಪಿಗೆಲ್ಲ ಅವ್ರು ಹೋಗಿ FIR ಹಾಕ್ತಾರೆ. ಯಾರನ್ನ ಬೇರೆ ಹಾಕ್ರಿ, ಕಳ್ಳರು ಕಾಕರುಗಳಿಗೆಲ್ಲ FIR ಹಾಕಿ. ಬೇಡ. ಹೇಮದ್ರಮ್ಮನ ಜಾತ್ರೆನಲ್ಲಿ ಲೈವಲ್ಲಿ ಇದೇ ತರ ಲೈವಲ್ಲಿ ಜನ ಹಿಡ್ಕೊಟ್ರಲ್ಲ, ಅವ್ರ ಮೇಲೆ FIR ಹಾಕಿದ್ರೇನ್ರಿ? ಕಳ್ಳರ ಮೇಲೆ ನೀವು ಹಾಕಿದ್ರ? ಅವ್ರ ಮೇಲೆ FIR ಹಾಕಿದ್ರೆ ನೀವು ಕಳ್ಳರ ಮೇಲೆ? ನಾನು ಲೈವಲ್ಲಿ ಆ ವಿಡಿಯೋ ಇನ್ನೂ ಇದೆ, ಅಳಿಸ್ಬಿಡಿ ಅಂತ ತಿಳ್ಕೊಂಬಿಡಿ ನೀವು. ಇನ್ನೂ ಇದೆ ವಿಡಿಯೋ. ಹೇಮದ್ರಮ್ಮನ ಜಾತ್ರೆನಲ್ಲಿ 10 ಜನನ ಪಿಕ್ ಪ್ಯಾಕೆಟ್ ಮಾಡ್ತಾರೆ ಯುವಕರು, ಅವ್ರನ್ನ ರೈತರ ಹೊಡೆದು ಕರ್ಕೊಂಡೋಗಿ ನಿಮ್ಮ ಸ್ಟೇಷನ್ಗೆ ಬಿಡ್ತಾರೆ. ಅವ್ರ ಮೇಲೆ FIR ಮಾಡಿದ್ರೆ ನೀವು? ಯಾವನ ಮುಟ್ಟಾಳ ನನ್ನ ಮಗ ಹೇಳ್ದ ಅಂದ್ಬಿಟ್ಟು ನನ್ನ ಮೇಲೆ FIR ಮಾಡ್ತೀರಾ? ನಾನು ಮಾಡದಿರೋ ತಪ್ಪಿಗೆ FIR ಮಾಡ್ತೀರಾ? ಆದ್ ರೋಷಕ್ಕಲ್ಲ ಇದು ನಾನು ಹೇಳ್ತಾ ಇರೋದು. ಬಟ್ ನೀವೇನ್ ಬೇಕಾದ್ರೆ ಮಾಡಿ FIR ಕೋರ್ಟ್ ತೀರ್ಮಾನ ಮಾಡುತ್ತೆ. ನಿಜವಾದ ಸಾಕ್ಷಿ ತಾಕತ್ತಿರ ತಗೊಂಬರ್ತಾನೆ ಅವನು. ಇಲ್ಲಿರೋಂಥ ತನಿಖೆ ಹಳ್ಳ ಹಿಡಿಸ್ತಾನೆ ನೀವು. ರಾಜ್ಯ ಪೊಲೀಸ್ ಇಲಾಖೆ ಏನಿದೆ, ಮೈಸೂರು ಜಿಲ್ಲಾ ಪೊಲೀಸ್ ಇಲಾಖೆ ಹಿಂದೂಗಳ ಭಾವನೆಗೆ ಧಕ್ಕೆ ತರದೇನೆ, ಮುಂದಿನ ದಿನ ಹೋರಾಟ ಮಾಡಕ್ಕೆ ಅವಕಾಶ ಕೊಡ್ದೇನೆ, ದಯವಿಟ್ಟು ನಿಜವಾದಂಥ ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಿ. ಏನಾಗಿದೆ, ಏನಾಗಿತ್ತು, ಯಾರು ಮಾಡಿದ್ರು ಅನ್ನೋದು ಕೂಡ ನೀವು ತನಿಖೆ ಮಾಡಿ ಅಂತ ಸಾರ್ವಜನಿಕ ಪರವಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ.